ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ಓಂ ಯುಗಾದಿಕೃತೆ ನಮಃ. ಓಂ. ಭಗವಂತನನ್ನ ಯುಗಾದಿಕೃತ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಯುಗಾನಾಂ ಆದಿಹಿ ಆರಂಭಃ ತಂ ಕರೋತಿ ಇತಿ ಯುಗಾದಿಕೃತ. ಯುಗಗಳನ್ನ ಆರಂಭಿಸುವವನು ಯಾರೋ ಅವನು ಯುಗಾದಿಕೃತ. ಭಗವಂತ ಕಾಲನಿಯಾಮಕನಾಗಿ ಆಯಾ ಯುಗದಲ್ಲಿ ಜಗತ್ತು ಹೆಂಗ ನಡಿಬೇಕೋ ಹಂಗ ನಡೆಸ್ತಾ ಒಂದು ಯುಗ ಮುಗಿದ ಮೇಲೆ ಆ ಯುಗ ಧರ್ಮವನ್ನ ಮುಗಿಸಿ ಮತ್ತೆ ಮುಂದಿನ ಯುಗ ನಡೆಯುವಂತೆ ಮಾಡುವುದರ ಮೂಲಕ ಇನ್ನೊಂದು ಯುಗವನ್ನ ಪ್ರಾರಂಭ ಮಾಡುತ್ತಾನೆ. ಕಲಿಯುಗದ ಧರ್ಮವನ್ನ ಮುಗಿಸಿ ಕೃತಯುಗದ ಧರ್ಮವನ್ನ ಪ್ರವರ್ತಿಸ್ತಾನೆ ಪರಮಾತ್ಮ. ಹೀಗೆ ಒಂದೊಂದು ಯುಗ ಮುಗಿದ ಮೇಲೆ ಮುಂದಿನ ಯುಗದ ಪ್ರವರ್ತನೆ ಅವನು ಮಾಡ್ತಾನೆ. ಅದನ್ನೇ ಶ್ರೀಮದಾಚಾರ್ಯರು ಕಲ್ಕಿಯ ಬಗ್ಗೆ ಹೇಳುವಾಗ ದುಷ್ಟಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ ಅಂತ ಆ ಭಗವಂತನನ್ನ ಕರೆದಿದ್ದಾರೆ. ಇನ್ನೊಂದು ಅರ್ಥ ಯುಗಾದಿ ಕಾಲಭೇದಂ ಕರೋತಿ ಇತಿ ಯುಗಾದಿ ಕೃತ. ಯುಗವೇ ಮೊದಲಾದ ಕಾಲ ವಿಶೇಷಗಳನ್ನ ಸೃಷ್ಟಿಸುವಂತವನು ಯಾರೋ ಅವನು ಯುಗಾದಿಕೃತ. ಮಹಾನಾರಾಯಣ ಉಪನಿಷತ್ತು ಒಂದು ಮಾತನ್ನ ಹೇಳ್ತದೆ. ಸರ್ವೇ ನಿಮೇಷ ಜಗ್ನಿರೇ ವಿದ್ಯುತ ಪುರುಷಾದಧಿ ಕಲಾ ಮುಹೂರ್ತ ಕಾಷ್ಟಾಶ್ಚ ಅಹೋರಾತ್ರಾಶ್ಚ ಸರ್ವಶಃ ಅರ್ಧಮಾಸ ಮಾಸ ಋತವತ್ ಸಂವತ್ಸರಶ್ಚ ಕಲ್ಪಂತಾಂ ಅಂತ ಹೇಳುತ್ತದೆ. ಬೇರೆ ಬೇರೆ ಕಾಲ ವಿಶೇಷಗಳನ್ನ ಉಂಟು ಮಾಡುವಂತಹ ಪರಮಾತ್ಮ ಇವನು ಕಾಲ ನಿಯಾಮಕನಾಗಿದ್ದಾನೆ. ಅಧಿಕ ಪುರುಷ ಅಂತ ಅವನನ್ನು ಕರೆದು ಅವನಿಂದಲೇನೆ ಕಾಲ ವಿಶೇಷವಾದಂತಹ ನಿಮೇಷ, ಕಾಲ, ಮುಹೂರ್ತ, ಕಾಷ್ಟ, ರಾತ್ರಿ, ಹಗಲು, ಪಕ್ಷ, ಮಾಸ, ಋತು, ಸಂವತ್ಸರ ಇವು ಎಲ್ಲವೂ ಕೂಡ ಹುಟ್ಟಿದ್ದು ಪರಮಾತ್ಮನೇ ಹುಟ್ಟಿದ್ದು. ಇದನ್ನ ನೋಡಿ ದಾಸರು ಹೇಳಿದ್ದು ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ. ಭಗವಂತನ ಸ್ಮರಣೆ ಮಾಡಿಕೊಂಡು ಮುಂದೆ ಹೊರದ್ವಿ ಅಂತ ಹೇಳಂತಂದ್ರೆ ಅದೇ ಉತ್ತಮವಾದಂತಹ ಮುಹೂರ್ತ. ಯುಜ್ಯತೆ ಸಂಬಂಧ್ಯತೆ ಸರ್ವದಾ ಯೋಗಿಭಿ ಸ್ವಹೃದೀತಿ ಯುಗ. ಅಂದ್ರೆ ಯೋಗಿಗಳಿಂದ ಸರ್ವದಾ ಧ್ಯಾನಿಸಲ್ಪಡುವವನು ಮತ್ತು ಚತುರ್ಮುಖನನ್ನ ಸೃಷ್ಟಿಸುವವನು ಯಾರೋ ಅವನು ಯುಗಾದಿಕೃತ. ಯುಗಾದೇಹೇ ಆದಿಮಿಥುನಸ್ಯ ಸರಸ್ವತಿ ಬ್ರಹ್ಮಾಖ್ಯಸ್ಯ ಕರ್ತ ಆದಿಶ್ಚಾಸೋ ಯುಗಶ್ಚ ಯುಗಾದಿಹಿ ಅಂತ. ಮೊದಲನೆಯದಾದ ಸರಸ್ವತಿ ಮತ್ತು ಚತುರ್ಮುಖರ ಜೋಡಿಯನ್ನ ನಿರ್ಮಿಸಿದಂಥವನು ಯಾರೋ ಅವನು ಯುಗಾದಿ. ಅಂದ್ರೆ ಆದಿಶ್ಚಾಸೋ ಯುಗಶ್ಚ ಯುಗಾದಿಹಿ ಅಂತ. ಸೃಷ್ಟಿಯನ್ನ ಪ್ರಾರಂಭ ಮಾಡುವಾಗ ಚತುರ್ಮುಖ ತಾನೊಬ್ಬನೇ ಕ್ರೀಡೆಯನ್ನ ಮಾಡುವಂತೆ ಇಲ್ಲ ಅಂತ ವಿಚಾರ ಮಾಡಿದ ಅವನು ದಪ್ಪಗಾಗ್ತಾನಂತೆ. ದಪ್ಪನಾದಂತಹ ಅವನ ಶರೀರದಿಂದಲೇನೆ ಗಂಡ ಹೆಂಡತಿ ಪತಿ ಪತ್ನಿಗಳು ಉಂಟಾಗ್ತಾರೆ. ಚತುರ್ಮುಖ ಹಾಗೂ ಸರಸ್ವತಿಯವರೇ ಆ ಪತಿ ಪತ್ನಿಯರು. ಅವರ ಮೂಲಕವೇ ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಸವೈನೈವರೇ ಮೇ ತಸ್ಮಾದೇಕಾಕೀನ ರಮತೆ ಸದ್ವಿತೀಯಮೈಚ್ಛತ ಸಹೈತಾವಾನಾಸ ಯಥಾ ಸ್ತ್ರೀ ಪುಮಾಂಸೌ ಸಂಪರಿಷ್ವಕ್ತೌ ಸ ಇಮಮೇವಾಂತಾತ್ಮಾನಂ ದ್ವೇಧಾ ಪಾತಯತ ತತಃ ಪತಿಶ್ಚ ಪತ್ನಿ ಚ ಅಭವತಾಂ ತಸ್ಮಾದಿಭರ್ತುರ್ಭೃಗಲಮಿವ ಸ್ವ ಇತಿ ಹಸ್ಮಾಸ ಯಾಜ್ಞವಲ್ಕ್ಯಸ್ತಸ್ಮಾದಾಕಾಶಾಯಃ ಸ್ತ್ರಿಯಾ ಪೂರ್ತಯ ಏವ ತಾಂ ಸಮಭವತ್ತತೋ ಮನುಷ್ಯ ಅಜಾಯಂತ ಅಂತ ಹೇಳುತ್ತದೆ. ಅದೇ ರೀತಿಯಾಗಿ ಜೀವಾತ್ಮಾನಂ ಯುಗಸ್ಯ ಸುಖ ದುಃಖ ಯುಗಲಾತ್ಮಕಸ್ಯ ಸಂಸಾರಸ್ಯ ಆದಿಂ ಪ್ರಾರಂಭಂ ಕರೋತಿ ಇತಿ ಯುಗಾದಿಕೃತ. ಜೀವಾತ್ಮರಿಗೆ
ಸುಖ ದುಃಖ ದ್ವಂದ್ವಾತ್ಮಕವಾದಂತಹ ಸಂಸಾರವನ್ನು ಪ್ರಾರಂಭಿಸ್ತಾನೆ. ಆದ್ದರಿಂದ ಅವನು ಯುಗಾದಿ ಕೃತ. ಮುಂದಿನ ನಾಮ ಓಂ ಯುಗಾವರ್ತಾಯ ನಮಃ. ಓಂ ಭಗವಂತನನ್ನ ಯುಗಾವರ್ತ ಅಂತ ಕರೀತಾ ಇದ್ದಾರೆ. ಕೃತಾದೀನಿ ಯುಗಾನಿ ಆವರ್ತಯತಿ ಇತಿ ಯುಗಾವರ್ತ. ಕೃತಾದಿ ಯುಗಗಳು ಮತ್ತೆ ಮತ್ತೆ, ಆವರ್ತನ ಅಂತಂದ್ರೆ ರಿಪಿಟೇಷನ್. ಕೃತಾದಿ ಯುಗಗಳು ಮತ್ತೆ ಮತ್ತೆ ಮರಳಿ ಬರುವಂತೆ ಮಾಡುವವನು ಯಾರೋ ಅವನು ಯುಗಾಧಿಕೃತ. ಈ ಯುಗ ಚಕ್ರವನ್ನ ಯಾವಾಗಲೂ ಪರಮಾತ್ಮ ತಿರುಗಿಸ್ತಾನೆ ಇರ್ತಾನೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಬಂದಂತಹ ಮಾತು, ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವ ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ನಿಶಂ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಯುಗಾನಿ ಕೃತಾದೀನಿ ಆಸಮ್ಯಕ್ ವರ್ತಯತಿ ಪ್ರವರ್ತಯತಿ ಇತಿ ಯುಗಾವರ್ತ. ಕೃತಾದಿ ಯುಗಗಳು ಚೆನ್ನಾಗಿ ಪ್ರವರ್ತಿಸುವಂತೆ ಮಾಡುವವನು ಯಾರೋ ಅವನು ಯುಗಾಧಿಕೃತ. ಯುಗಂ ನಿತ್ಯ ಸಂಸಾರೇಣಾಂ ಸುಖ ದುಃಖ ಯುಗಲಾತ್ಮಕಂ ಸಂಸಾರಂ ಆವರ್ತಯತಿ ಇತಿ ಯುಗಾವರ್ತ. ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ದ್ವಂದ್ವಾತ್ಮಕವಾದಂತಹ ಸಂಸಾರ ಮತ್ತೆ ಮತ್ತೆ ಆವರ್ತನ ಆಗುವಂತೆ ಮಾಡುವವನು ಯಾರೋ ಅವನು ಯುಗಾಧಿಕೃತ. ಇನ್ನೊಂದು ವಿಶೇಷವಾದ ಅರ್ಥ, ಯುಗಂ ರಥಾಂಗಂ ಚಕ್ರಂ ಆವರ್ತಯತಿ ಇತಿ ಯುಗಾವರ್ತ. ಯುಗೋ ರಥಹಲಾದ್ಯಂಗೆ ಅಂತ ಮೇಧಿನಿಯಲ್ಲಿ ಹೇಳಿರೋ ಪ್ರಕಾರ, ಕೃಷ್ಣಾವತಾರದಲ್ಲಿ ಅರ್ಜುನನ ಸಾರಥಿಯಾಗಿ ಯುಗ ಅಂದ್ರೆ ರಥವನ್ನ ಆವರ್ತಯತ ಚೆನ್ನಾಗಿ ನಡೆಸಿದವನು. ಆದ್ದರಿಂದ ಅವನು ತಿರುಗಿಸಿದವನು, ನಡೆಸಿದವನು. ಆದ್ದರಿಂದ ಕೃಷ್ಣ ಯುಗಾಧಿಕೃತ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಚೆನ್ನಾಗಿ ನಡೆಸೋದು ಅಂತಂದ್ರೆ ಒಂದು ಪ್ರಸಂಗ ಬರ್ತದೆ. ಅದನ್ನು ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ಹೇಳ್ತಾರೆ. ತಂ ವಾಸುದೇವೋ ರಥಮಾನಮ್ಯ ಮೋಘಂ ಚಕಾರ. ಕರ್ಣ ಅರ್ಜುನನ ಮೇಲೆ ಸರ್ಪಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಕೃಷ್ಣ ಅರ್ಜುನನ ರಥವನ್ನ 5 ಅಂಗುಲದಷ್ಟು ಭೂಮಿಯೊಳಗೆ ಇಳಿಸಿ ಅರ್ಜುನನನ್ನ ಸರ್ಪಾಸ್ತ್ರದಿಂದ ಪಾರಾಗುವಂತೆ ಮಾಡ್ತಾನೆ. ಅದರಿಂದ ಚೆನ್ನಾಗಿ ತಿರುಗಿಸಿದಂಥವನು, ಅಥವಾ ರಥದ ಅಂಗವಾದ ಚಕ್ರವನ್ನ ತಿರುಗಿಸಿದಂಥವನು. ಆದ್ದರಿಂದ ಅವನನ್ನ ಯುಗಾವರ್ತ ಅಂತ ಹೇಳ್ತಾರೆ. ಮುಂದಿನ ನಾಮ ಓಂ ನೈಕಮಾಯಾಯ ನಮಃ. ಓಂ ಭಗವಂತನನ್ನ ನೈಕಮಾಯ ಅಂತ ಕರೀತಾ ಇದ್ದಾರೆ. ನೈಕಾಹ ಅನೇಕಾಹ ಅನಂತ ಇತಿ ಯಾವತ್ ಅಂದ್ರೆ ಅನೇಕ ಶಬ್ದ ಅನಂತವಾಚಿ ಅಂತನ್ನುವುದನ್ನ ಹೇಳ್ತಾ, ಮುಖ್ಯ ಮಾಯಾ ಹರೇಶ್ ಶಕ್ತಿ ಅಂತ ಇದ್ದಿದ್ರಿಂದ ಅನಂತ ಶಕ್ತಿ ಉಳ್ಳವನು. ಮಾಯಾ ಅಂದ್ರೆ ಶಕ್ತಿ ಅಂತ ಅರ್ಥ, ನೈಕ ಅಂದ್ರೆ ಅನಂತ ಅಂತ ಅರ್ಥ. ನೈಕ ಮಾಯ ಅಂತಂದ್ರೆ ಅನಂತ ಶಕ್ತಿ ಉಳ್ಳವನು ಅಂತ ಅರ್ಥ. ಅದೇ ರೀತಿಯಾಗಿ ನೈಕಾಹ ಅನೇಕಾಹ ಅನಂತ ಇತಿ ಯಾವತ್ ಮಾಯಾ ಮಹಿಮಾನಃ ಯಸ್ಯ ಸಹ ನೈಕ ಮಾಯಾ. ಅನಂತ ಮಹಿಮೆ ಉಳ್ಳವನು, ಮಾಯಾ ಅಂತಂದ್ರೆ ಮಹಿಮೆ ಅಂತ ಅರ್ಥ. ಅನಂತ ಮಹಿಮೆ ಉಳ್ಳವನು ಯಾರೋ ಅವನು ನೈಕ ಮಾಯ. ಅದೇ ರೀತಿಯಾಗಿ ನೈಕ ಅಂತಂದ್ರೆ ಅನಂತ, ಮಾಯಾ ಅಂತಂದ್ರೆ ಜ್ಞಾನ. ನೈಕ ಮಾಯಾ ಅಂತಂದ್ರೆ ಅನಂತ ಜ್ಞಾನ ಉಳ್ಳವನು. ಮಾಯಾ ಅನ್ನುವ ಶಬ್ದಕ್ಕೆ ಇಚ್ಛಾ ಅಂತನೂ ಅರ್ಥ. ನೈಕ ಮಾಯಾ ಅಂತಂದ್ರೆ ಅನಂತ ಇಚ್ಛೆ ಉಳ್ಳವನು ಅಂತನೂ ಅರ್ಥ. ನೈಕ ಅಂತ ಹೇಳಂತಂದ್ರೆ ಒಂದೇ ಅಲ್ಲದೆ ಇರುವಂತಹದ್ದು. ಮಾಯಾ ಅಂತ ಹೇಳಂತಂದ್ರೆ ಹೆಂಡತಿಯಾಗಿ, ಮಾಯಾ ಅಂತ ಹೇಳಂತಂದ್ರೆ ಲಕ್ಷ್ಮಿ, ಒಬ್ಬಳೇ ಅಲ್ಲದೆ ಇರುವಂತಹ ಲಕ್ಷ್ಮಿಯನ್ನ ತನ್ನ ಪತ್ನಿಯನ್ನಾಗಿ ಉಳ್ಳವನು ಅಂದ್ರೆ ಏನಿದರ ಅರ್ಥ? ಅದಕ್ಕೆ ಶ್ರೀ ಭೂ ದುರ್ಗಾ ಮುಂತಾದ ಅನೇಕ ರೂಪಗಳುಳ್ಳ ಲಕ್ಷ್ಮೀದೇವಿಯನ್ನ ಪತ್ನಿಯಾಗಿ ಉಳ್ಳವನು ಯಾರೋ ಅವನು ನೈಕ ಮಾಯಾ. ಪೈಂಗಿ ಶ್ರುತಿ ಲಕ್ಷ್ಮೀದೇವಿಯ 11 ರೂಪಗಳನ್ನ ಹೇಳ್ತದೆ. ಶ್ರೀ ಭೂ ದುರ್ಗಾ ಅಂಬ್ರಣಿ ಹ್ರೀ ಮಹಾಲಕ್ಷ್ಮಿ ದಕ್ಷಿಣ ಸೀತಾ ಜಯಂತಿ ಸತ್ಯ ಹಾಗೂ ರುಕ್ಮಿಣಿ. ಶ್ರೀ ಭೂ ದುರ್ಗಾಂಬ್ರಣಿ ಹ್ರೀಶ್ಚ ಮಹಾಲಕ್ಷ್ಮೀಶ್ಚ ದಕ್ಷಿಣ ಸೀತಾ ಜಯಂತಿ ಸತ್ಯ ಚ
ರುಕ್ಮಿಣಿ ಇತ್ಯಾದಿ ಭೇದಿತ ಅಂತ ಇದು ಪೈಂಗಿ ಶ್ರುತಿಯಲ್ಲಿ 11 ರೂಪಗಳನ್ನು ಹೇಳ್ತಾ ಸ್ವರೂಪಭೂತವಾದ ನಾನಾ ರೂಪಗಳುಳ್ಳಂತಹ ಲಕ್ಷ್ಮೀದೇವಿಯನ್ನ ತನ್ನ ಪತ್ನಿಯಾಗಿ ಪಡೆದವನು. ಅವಳು ಮಾಯಾ ಆದದ್ದರಿಂದ ಅವಳನ್ನ ನೈಕಮಾಯ, ಪರಮಾತ್ಮನನ್ನ ನೈಕಮಾಯ ಅಂತ ಕರೀತಾ ಇದ್ದಾರೆ. ನೈಕೇಶಾಂ ಅನಂತಾನಾಂ ಜೀವಾತ್ಮಾನಾಂ ಮಾಯಾ ಬಂಧಾತ್ಮಿಕ ಶೈವಲಿ ನಾಮಿಕ ಯಸ್ಮಾತ್ ಸಹ ನೈಕಮಾಯ. ಬ್ರಹ್ಮತರ್ಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಶೈವಲಿ ನಾಮ ಸಾಮಾಯ ಜಗದ್ಬಂಧಾತ್ಮಿಕ ಸದಾ. ಅನಂತ ಜೀವಾತ್ಮರಿಗೆ ಸಂಸಾರ ಬಂಧಕ್ಕೆ ಕಾರಣವಾದ ಶೈವಲಿ ಎಂಬ ಮಾಯೆಯನ್ನ ನೀಡುವಂಥವನು ಭಗವಂತ. ಸಂಸಾರ ಬಂಧನಕ್ಕೆ ಕಾರಣವಾದ ಶೈವಲಿ ಅಂತನ್ನುವ ಮಾಯೆಯನ್ನ ನೀಡುವುದರ ಮೂಲಕ ಜೀವಾತ್ಮರನ್ನ ಸಂಸಾರ ಬಂಧನದಲ್ಲಿ ತೊಡಗಿಸ್ತಾನೆ. ಆದ್ದರಿಂದ ಅವನನ್ನ ನೈಕಮಾಯ ಅಂತ ಕರೀತಾ ಇದ್ದಾರೆ. ನೈಕೇಶಾಂ ಅನಂತಾನಾಂ ಜೀವಾತ್ಮಾನಾಂ ಮಾಯಾ ಜ್ಞಾನಂ ಯಸ್ಮಾತ್ ಸಹ ನೈಕಮಾಯ. ಮಾಯಾ ವಯನಂ ಜ್ಞಾನಂ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅನಂತ ಜೀವಾತ್ಮರಿಗೆ ಜ್ಞಾನವನ್ನ ಅನುಗ್ರಹಿಸುವವನು ಯಾರೋ ಅವನು ನೈಕಮಾಯ. ನೈಕಾಹ ಮಾಹ ಜ್ಞಾನಾನಿ ವಿದ್ಯಾಹ ವಾ ತೇಷಾಂ ಅಯಃ ಫಲಂ ಯಸ್ಮಾತ್ ಸಹ ನೈಕಮಾಯ. ಆಯಸ್ತು ಫಲಮುದ್ದಿಷ್ಟಂ ಅಂತ ನಿರುಕ್ತದಲ್ಲಿ ಹೇಳಿದೆ. ಅನೇಕ ವಿಧದ ಜ್ಞಾನಗಳ ಅಥವಾ ವಿದ್ಯೆಗಳ ಫಲಗಳನ್ನ ಅನುಗ್ರಹಿಸುವವನು ಯಾರೋ ಅವನು ನೈಕಮಾಯ ಅಂತ ಹೇಳ್ತಾ ಇದ್ದಾರೆ ಅನ್ನುವಲ್ಲಿಗೆ ಅನುವಾದವನ್ನ ಮುಗಿಸೋಣ. ಓಂ ಯುಗಾಧಿಕೃತೆ ನಮಃ. ಓಂ ಓಂ ಯುಗಾವರ್ತಾಯ ನಮಃ. ಓಂ ಓಂ ನೈಕಮಾಯಾಯ ನಮಃ. ಓಂ ಓಂ ಮಹಾಶನಾಯ ನಮಃ. ಓಂ ಭಗವಂತನನ್ನ ಮಹಾಶನಃ ಅಂತ ಕರೀತಾರೆ. ಯಾಕೆ ಅಂದರೆ ಮಹತ್ ಉತ್ತಮಂ ಅಶನಂ ಅಂದರೆ ಭೋಜನಂ ಯಸ್ಯ ಸಹ ಮಹಾಶನಃ. ಮಹತ್ತಾದ ಉತ್ತಮವಾದ ಭೋಜನ ಉಳ್ಳವನು ಯಾರೋ ಅವನು ಮಹಾಶನ. ಭಗವಂತನ ಭೋಜನ ಅಂತನ್ನುವುದು 2 ರೀತಿಯ ಮಹತ್ವವನ್ನು ಅಲ್ಲಿ ಹೇಳ್ತಾರೆ. ಒಂದು ಪರಿಣಾಮಕ್ಕೆ ಸಂಬಂಧಪಟ್ಟಿರುವಂಥದ್ದು, ಇನ್ನೊಂದು ಗುಣಮಟ್ಟಕ್ಕೆ ಸಂಬಂಧಪಟ್ಟಿರುವಂಥದ್ದು. ಭಗವಂತ ಸಂಹಾರ ಕಾಲದಲ್ಲಿ ಇಡೀ ವಿಶ್ವವನ್ನೇ ನುಂಗುತ್ತಾನೆ ಮತ್ತು ಸಕಲ ಇಂದ್ರಿಯಗಳ ಮೂಲಕ ಶುಭ ಭೋಗಗಳನ್ನೇ ಮಾಡ್ತಾನೆ. ಆದ್ದರಿಂದ ಪರಿಮಾಣದ ದೃಷ್ಟಿಯಿಂದಲೂ ಗುಣಮಟ್ಟದ ದೃಷ್ಟಿಯಿಂದಲೂ ಮಹತ್ವವಾದದ್ದನ್ನೇ ಅಶನ ಉಣ್ತಾನೆ. ಆದ್ದರಿಂದ ಅವನಷ್ಟು ಯಾರಿಗೂ ಉಣ್ಲಿಕ್ಕಾಗುವುದಿಲ್ಲ. ಇದು ಪರಿಮಾಣಕ್ಕೆ ಸಂಬಂಧಪಟ್ಟದ್ದು. ಅವನು ಕೇವಲ ಸಾರಭೋಕ್ತನಾದದ್ದರಿಂದ ಆ ಕ್ವಾಲಿಟಿ ಇದ್ದನ್ನು ಯಾರೂ ಉಣ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವನೊಬ್ಬನೇ ಮಹಾಶನಃ ಅಂತ ಅವನನ್ನು ಕರೀತಾ ಇದ್ದಾರೆ. ಇನ್ನೊಂದು ಮಹತಿ ಅಂದರೆ ಪೂಜ್ಯ. ಆಶಾ ಅಂತೇಳಂತಂದ್ರೆ ಸರಸ್ವತಿ ಅಂತ ಅರ್ಥ. ಮಹತಿ ಪೂಜ್ಯ ಆಶಾ ಸರಸ್ವತಿ ಯಸ್ಯ ಪತ್ನಿತ್ವೇನ ವರ್ತತೆ ಸಹ ಮಹಾಶಃ. ಚತುರ್ಮುಖನನ್ನ ಮಹಾಶಃ ಅಂತ ಕರೆದಿದ್ದಾರೆ. ಯಾಕೆ ಅಂತಂದ್ರೆ ಸರಸ್ವತಿಗೆ ಆಶಾ ಅಂತ ಕರೀತಾರೆ. ಆ ಆಶೆಯನ್ನೇ ಪತ್ನಿಯನ್ನಾಗಿ ಉಳ್ಳವನು ಚತುರ್ಮುಖ ಬ್ರಹ್ಮ. ತಂ ನಯತಿ ಪ್ರೇರಯತಿ ಇತಿ ಮಹಾಶನಃ. ಅಂತಹ ಚತುರ್ಮುಖನನ್ನ ಪೂಜ್ಯಳಾದ ಆಶಾ ಎನಿಸುವ ಸರಸ್ವತಿ ಪತ್ನಿಯಾಗಿ ಉಳ್ಳ ಚತುರ್ಮುಖನನ್ನ ಪ್ರೇರೇಪಿಸ್ತಾನೆ. ಆದ್ದರಿಂದ ಭಗವಂತ ಮಹಾಶನಃ ಅಂದರೆ ಚತುರ್ಮುಖ ಪುರುಷಾರ್ಥ. ಇದರೊಳಗೆ ಆಶಾರೂಪವಾದ ಮನೋವೃತ್ತಿಯನ್ನ ಉಂಟು ಮಾಡ್ತಾಳೆ ಸರಸ್ವತಿ. ಆದ್ದರಿಂದ ಅವಳಿಗೆ ಆಶಾ. ಅಂತಹ ಆಶಾದೇವಿಗೂ ಪತಿಯಾಗಿರುವ ಚತುರ್ಮುಖನಿಗೆ ಧಾರಕ ಹಾಗೂ ಪೋಷಕನಾಗಿರುವುದರಿಂದ ಭಗವಂತನನ್ನ
ಮಹಾಶನ ಅಂತ ಕರೀತಾ ಇದ್ದಾರೆ. ಮಹಾನ್ ಆಶಃ ಅಶನಂ ಯಸ್ಯ ಸಹ ಮಹಾಶಃ ವಾಯು. ಮಹತ್ತಾದ ಭೋಜನವುಳ್ಳವನು ವಾಯುದೇವರು, ಮಹಾಶಃ ಅಂತ ವಾಯುದೇವರನ್ನ ಕರೀತಾರೆ. ಇಂತಹ ವಾಯುದೇವರನ್ನ ಪ್ರೇರೇಪಿಸುವವನು ಯಾರೋ ಅವನು ಮಹಾಶನ. ಬೇಕಾದಷ್ಟು ಕಡೆಗೆ ವಾಯುದೇವರ ದಿವ್ಯವಾದ ಭೋಕ್ತೃತ್ವವನ್ನು ಹೇಳ್ತಾರೆ. ಬ್ರಹ್ಮಸೂತ್ರದಲ್ಲಿ ಮತ್ತು ಭೀಮಸ್ತು ಬಹುಭುಕ್ ಪೀತಃ ಅಂತ ಅಲ್ಲಿ ಹೇಳ್ತಾರೆ. ಪೃಕ್ಷೋ ವಪುಃ ಪಿತುಮಾನ್ ಅಂತ ಬಳಿತ ಸೂಕ್ತದಲ್ಲಿ ಹೇಳ್ತಾರೆ. ಸುಮಧ್ವ ವಿಜಯದಲ್ಲಿ ವಾಯುದೇವರ 3ನೇ ಅವತಾರ. ಅಂಗುಷ್ಠ ಮಾತ್ರಂ ಜಠರೇ ಪ್ರತಿಷ್ಠಿತಂ ಜಾಜ್ವಲ್ಯಮಾನಂ ಮಮ ಜಾತವೇದಸಂ ನಿತ್ಯಂ ಹಿತಂ ವಿಶ್ವದಹಂಚ ವಿತ್ತತಂ ವಿಶ್ವೇಶಚೇತ ಇತಿ ಸೋಬ್ರವಿತ್ತತ ಅಂತ ಸುಮಧ್ವ ವಿಜಯದ 5ನೇ ಸರ್ಗದಲ್ಲಿಯೂ ಕೂಡ ಆ ವಾಯುದೇವರ ಮಹತ್ತಾದ ಭೋಜನದ ಬಗ್ಗೆ ಹೇಳಿದ್ದಾರೆ. ಇಂತಹ ಮಹತ್ತಾದಂತಹ ಭೋಜನ ಮಾಡುವ ಮಹಾಶಃ ಅಂತಹ ವಾಯುದೇವರನ್ನ ಪ್ರೇರೇಪಿಸುವವನು ಯಾರೋ ಅವನು ಮಹಾಶನ. ಇನ್ನು ಮಹತ್ ಉತ್ತಮಂ ಶಂ ಸುಖಂ ಏಷಾಂತೆ ಮಹಾಶಾಹ ಮುಕ್ತಾತ್ಮಾನಃ ತಾನ ನಯತಿ ಪ್ರೇರಯತಿ ಇತಿ ಮಹಾಶನಃ. ಉತ್ತಮವಾದ ಸುಖವುಳ್ಳ ಮುಕ್ತಾತ್ಮರನ್ನು ಪ್ರೇರೇಪಿಸುವವನು ಯಾರೋ ಅವನು ಮಹಾಶನ. ಮಹತಿ ಉತ್ತಮ ಆಶಾ, ಆಶಾ ಅಂದ್ರೆ ತೃಷ್ಣ, ಆಸೆ, ಇಚ್ಛೆ. ಮಹತಿ ಉತ್ತಮ ಆಶಾ ತೃಷ್ಣ ಏಷಾಂತೆ ಮಹಾಶಾಹ ಜ್ಞಾನಿನಃ ತಾನ್ ತದಿಚ್ಛಾನುಸಾರೇಣ ನಯತಿ ಪ್ರೇರಯತಿ ಇತಿ ಮಹಾಶನಃ. ಉತ್ತಮವಾದ ಇಚ್ಛೆ ಉಳ್ಳ ಜ್ಞಾನಿಗಳು ಅವರ ಇಚ್ಛೆಗೆ ಅನುಗುಣವಾಗಿ ಪ್ರೇರೇಪಿಸ್ತಾನೆ. ಆದ್ದರಿಂದ ಆ ಭಗವಂತ ಮಹಾಶನ. ಇನ್ನು ಮಹತಿ ಉತ್ತಮ ಆಶಾ ಜಗತ್ ಸೃಷ್ಟ್ಯಾದಿ ವಿಷಯ ತೃಷ್ಣ ಯಸ್ಯ ಸಹ ಮಹಾಶಃ ನಯತಿ ವಿಶ್ವಂ ಪ್ರೇರಯತಿ ಇತಿ ನಃ ಮಹಶ್ಚಾಸೌ ನಹಶ್ಚ ಮಹಾಶನಃ. ಉತ್ತಮವಾದ ಇಚ್ಛೆ ಉಳ್ಳವನು, ಅದಕ್ಕೆ ಅನುಗುಣವಾಗಿ ಎಲ್ಲವನ್ನೂ ಪ್ರೇರೇಪಿಸುವವನು ಯಾರೋ ಅವನು ಮಹಾಶನ. ಸತ್ಯಸಂಧ ತೀರ್ಥರು ಬಹಳ ಅದ್ಭುತವಾದ ಒಂದು ಮಾತನ್ನ ಹೇಳ್ತಾರೆ. ಮಹತಿ ಆಶಾ ಅನ್ನಾಶ ಯಸ್ಯಾಸೌ ಮಹಾಶೋ ದುರ್ವಾಂಸಃ ತಂ ಪ್ರತಿ ನಯತಿ ಅನ್ನಂ ಇತಿ ಮಹಾಶನಃ. ಮಹತ್ತಾದ ಅನ್ನದ ಆಸೆ ಉಳ್ಳ ದುರ್ವಾಸರಿಗೆ ಅನ್ನವನ್ನ ತಲುಪಿಸಿದವನು ಯಾರೋ ಅವನು ಮಹಾಶನಃ. ಮಹಾಭಾರತದಲ್ಲಿ ಇದೊಂದು ರೋಚಕವಾದಂತಹ ಕಥೆ ಇದೆ. ಅದನ್ನು ಶ್ರೀಮದ್ ಆಚಾರ್ಯರು ತಮ್ಮ 9ನೇ ಅಧ್ಯಾಯದ ತಾತ್ಪರ್ಯ ನಿರ್ಣಯದಲ್ಲಿಯೂ ಅದನ್ನು ದಾಖಲು ಮಾಡ್ತಾರೆ. ದುರ್ವಾಸರು ರಾಮಚಂದ್ರ ದೇವರ ಹತ್ರ ಬಂದು ಸಿದ್ಧನ್ನದೇಯಂ ಉತ ಸಾಧ್ಯವಪೀತಿ ವಾಚಂ ಅಂದರೆ ಆ ಅನ್ನವನ್ನ ಕೇಳ್ತಾರೆ. ನನಗೆ ಬಹಳ ಹಸಿವೆಯಾಗ್ಯದ, ಅನ್ನವನ್ನು ಕೊಡುವಂತ ರಾಮಚಂದ್ರ ದೇವರಲ್ಲಿ ಕೇಳ್ತಾರೆ. ಆದರೆ ಆ ಅನ್ನ ಹೆಂಗಿರಬೇಕು ಅಂತ ಹೇಳ್ತಾರೆ. ಇಮಿಡಿಯೇಟ್ ರೆಡಿ ಮಾಡಿ ಕೊಡ್ಬೇಕು ನನಗೆ. ಸಿದ್ಧನ್ನದೇಯಂ, ನಾನು ಆನ್ಹಿಕ ಮುಗಿಸ್ಕೊಂಡು ಬರ್ತೇನೆ, ನಾನು ಹೋದಾಗ ನೀನು ತಯಾರು ಮಾಡಲಿಕ್ಕಿಲ್ಲ, ಅಥವಾ ನಾನು ಬಂದ ಮೇಲೆ ನನ್ನನ್ನು ಕೂಡಿಸಿ ನೀನು ತಯಾರು ಮಾಡಬಾರ್ದು, ಹಂಗ ಕೊಡಬೇಕು ಅಂತ ಹೇಳ್ತಾನೆ. ಜಗತ್ತಿನಲ್ಲಿ ಯಾರೂ ಈ ಟಾಸ್ಕ್ ಅನ್ನ ಗೆದ್ದಿರಲಿಲ್ಲ. ರಾಮದೇವರು ಒಬ್ಬರೇ ಉಳಿದಿದ್ರು. ಅದಕ್ಕೆ ರಾಮದೇವರ ಹತ್ರ ಬರ್ತಾನೆ. ಅದಕ್ಕೆ ರಾಮದೇವರು ಅದನ್ನು ಒಪ್ತಾರೆ. ಕೈ ಬೊಗಸಿ ಹಿಡಿ ಅಂತ ಹೇಳ್ತಾರೆ ದುರ್ವಾಸರಿಗೆ. ಬೊಗಸಿ ಹಿಡಿದು ತನ್ನ ಕೈ ಬೆರಳುಗಳನ್ನ ಆ ದುರ್ವಾಸರ ಬೊಗಸಿ ಒಳಗೆ ಇಟ್ಟು ಭಕ್ಷ ಭೋಜ್ಯ ಲೇಹ್ಯ ಪೇಯ ಅಂತನ್ನುವ 4 ವಿಧವಾದಂತಹ ಅಮೃತಕ್ಕೆ ಸಮಾನವಾದ ಅನ್ನವನ್ನ ದುರ್ವಾಸರಿಗೆ ನೀಡಿ ತೃಪ್ತಿ ಪಡಿಸಿದವನು ಯಾರೋ ಅವನು ಮಹಾಶನ, ಅರ್ಥಾತ್ ರಾಮಚಂದ್ರ ದೇವರು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಅದೃಶ್ಯಾಯ ನಮಃ. ಓಂ ಭಗವಂತನನ್ನ ಅದೃಶ್ಯ ಅಂತ ಕರೀತಾರೆ. ಯಾಕೆ? ಸಾಕಲ್ಯೇನ ಜ್ಞಾನಗೋಚರ ದೃಶ್ಯ ದೃಶ್ಯೋ ನ ಭವತಿ ಇತಿ ಅದೃಶ್ಯ. ಸಮಗ್ರವಾಗಿ ಜ್ಞಾನಗೋಚರವಾದ ಪದಾರ್ಥಕ್ಕಿಂತ ಭಿನ್ನನಾದವನು ಯಾರೋ ಅವನು ಅದೃಶ್ಯ. ಅದಕ್ಕೆ ತೈತರೇಯ ಉಪನಿಷತ್ತು ಹೇಳ್ತದೆ, ಧ್ಯಾನ ಮಾಡಬೇಕಾದಂತಹ ಭಗವದ್ ರೂಪ ಯಾವುದು ಅಂತಂದ್ರೆ ಅದೃಶ್ಯ
ಎಂಬುದಾಗಿ ಸಮಗ್ರ ಜ್ಞಾನಗೋಚರವಾಗುವ ಪದಾರ್ಥಕ್ಕಿಂತ ಭಿನ್ನ ಎಂಬ ಅಭಿಪ್ರಾಯದಿಂದಲೇನೆ ಅವನನ್ನು ಉಪಾಸನ ಮಾಡಬೇಕು. ಯದಾ ಕೇವೈಷ ಏತಸ್ಮಿನ್ನ ದೃಶ್ಯೇ ಅಂತರೆ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ತೈತರಿಯ ಉಪನಿಷತ್ತು ಹೇಳುತ್ತದೆ. ಅದೇ ರೀತಿಯಾಗಿ ಪುರುಷ ಪ್ರಯತ್ನೇನ ದ್ರಷ್ಟುಂ ಅಶಕ್ಯತ್ವಾತ್ ಅದೃಶ್ಯ, ಬರೇ ಪುರುಷ ಪ್ರಯತ್ನದಿಂದ ಕಾಣಲು ಅಶಕ್ಯನಾದವನು ಯಾವನು ಅವನು ಅದೃಶ್ಯ. ಪುರುಷ ಪ್ರಯತ್ನದಿಂದ ಅವನು ಕಾಣೋದಿಲ್ಲ. ಹಾಗಾದ್ರೆ ಅವನು ಹೆಂಗ್ ಸಿಗ್ತಾನ? ತಸ್ಯಾನುಗ್ರಹಂ ವಿನಾ ದ್ರಷ್ಟುಂ ಅಶಕ್ಯ ಅದೃಶ್ಯ. ಅವನ ಅನುಗ್ರಹವಿಲ್ಲದೇನೆ ಅವನನ್ನ ಕಾಣ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ಅವನು ಅದೃಶ್ಯ. ಇನ್ನೊಂದು, ಸ್ವಮೂಲ ರೂಪೇಶು ಪ್ರಾಕೃತ ಇಂದ್ರಿಯೈ ದ್ರಷ್ಟುಂ ಅಶಕ್ಯ ಅದೃಶ್ಯ. ಮೂಲ ರೂಪಗಳಲ್ಲಿ ಪ್ರಾಕೃತ ಇಂದ್ರಿಯಗಳಿಂದ ಕಾಣಲು ಶಕ್ಯನಾಗದಿರುವವನು ಯಾರೋ ಅವನು ಅದೃಶ್ಯ. ಇನ್ನೊಂದು, ವೇದಾಧ್ಯಯನಾದಿ ವಿನ ದ್ರಷ್ಟುಂ ಅಶಕ್ಯ. ಭಗವಂತನನ್ನ ಕಾಣಬೇಕು ಅಂತ ಹೇಳಂತಂದ್ರೆ ವೇದಾಧ್ಯಯನವಿಲ್ಲದೇನೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ವೇದಾಧ್ಯಯನದಿಂದ ಮಾತ್ರ ಅವನನ್ನ ಕಾಣಲಿಕ್ಕೆ ಸಾಧ್ಯವಾದ್ದರಿಂದ ಅವನು ಅದೃಶ್ಯ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಚತಿ ಕಶ್ಚಿದೇನಂ ಅಂತ ಕಾಠಕೋಪನಿಷತ್ತು ನಮಗೆ ಭಗವಂತನ ಮಹಿಮೆಯನ್ನು ಹೇಳ್ತಾ ಅವನು ಅದೃಶ್ಯನಾಗಿರುವುದರ ವಿಚಾರವನ್ನು ಅಲ್ಲಿ ಹೇಳ್ತದೆ. ಇನ್ನೊಂದು, ಸಾಕಲ್ಯೇನ ದ್ರಷ್ಟುಂ ಜ್ಞಾತುಂ ಅಶಕ್ಯ ನ ಭವತಿ ಇತಿ ಅದೃಶ್ಯ. ಸಮಗ್ರವಾಗಿ ಭಗವಂತನನ್ನ ಒಂದು ಟೈಮಕ್ಕೆ ಒಂದು ಮಾತ್ರ ತಿಳ್ಕೊಳ್ಬಹುದು. ಸಂಪೂರ್ಣವಾಗಿ ಯಾರಿಂದಲೂ ಅವನನ್ನು ತಿಳಿದುಕೊಳ್ಳಿಕ್ಕೆ ಆಗುವುದಿಲ್ಲ. ನಾಟ್ ಇವನ್ ಲಕ್ಷ್ಮೀದೇವಿ. ಅದಕ್ಕೆ ದಾಸರು ಹೇಳಿದ್ದು, ತಿಳಿದು ತಿಳಿದು ತಿಳಿಯದ ಹಾಗೆ ಒಲಿದೆಯಾತಕಮ್ಮ ಲಕುಮಿ. ಅನಾದಿ ಕಾಲದಿಂದ ಆ ಭಗವಂತನನ್ನ ತಿಳಿತಾ ಬರ್ತಾ ಇದ್ದರೂ ಕೂಡ ಇವತ್ತಿಗೂ ಲಕ್ಷ್ಮೀದೇವಿ ಅವನನ್ನ ಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಆದ್ದರಿಂದ ಅವನು ಅದೃಶ್ಯ. ಏನ ಅನಾಮಕೇನ ಸ್ವೇನ ಸ್ವಸ್ಯ ಪ್ರಸಾದಾದಿತಿ ಯಾವತ್ ದ್ರಷ್ಟುಂ ಜ್ಞಾತುಂ ಪ್ರೇಕ್ಷಿತುಂ ವಾ ಶಕ್ಯ ಅದೃಶ್ಯ. ಪೂರ್ಣನಾಗಿರುವುದರಿಂದ ಭಗವಂತನನ್ನ ಆ ಅಂತ ಕರೀತಾರೆ. ಆ ಎನಿಸುವ ಅವನ ಅನುಗ್ರಹದಿಂದಲೇ ದೃಶ್ಯ, ತಿಳಿಯಲು ಯೋಗ್ಯನಾದವನು ಯಾರೋ ಅವನು ಅದೃಶ್ಯ ಅಂತ ಅಲ್ಲೇ ಹೇಳ್ತಾ ಇದ್ದಾರೆ. ಅನಾಮಕೇನ ಸ್ವೇನೈವ ದೃಶ್ಯ ಸಾಕಲ್ಯೇನ ಸ್ವಾತಂತ್ರ್ಯೇಣ ದ್ರಷ್ಟುಂ ಜ್ಞಾತುಂ ಶಕ್ಯ ಅದೃಶ್ಯ. ಆ ಎನಿಸುವ ತನ್ನಿಂದಲೇ ಸಮಗ್ರವಾಗಿ ಸ್ವತಂತ್ರವಾಗಿ ತಿಳಿಯಲು ಶಕ್ಯನಾದವನು. ಅಂದ್ರೆ ಪರಮಾತ್ಮನನ್ನ ತಿಳಿದುಕೊಳ್ಳಲಿಕ್ಕೆ ಪರಮಾತ್ಮ ಒಬ್ಬನೇ ಸಮರ್ಥ, ಬೇರೆ ಯಾರೂ ಸಮರ್ಥರಲ್ಲ. ನಹಿತೇ ಭಗವನ್ ವ್ಯಕ್ತಂ ವಿದುರ್ದೇವಾನ ದಾನವಾಃ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಭಗವದ್ಗೀತಾ 10ನೇ ಅಧ್ಯಾಯದಲ್ಲಿ ಈ ಮಾತನ್ನ ಹೇಳ್ತಾರೆ. ನಿನ್ನ ಅತಿಶಯವಾದಂತಹ ಈ ಸಾಮರ್ಥ್ಯವನ್ನ ದೇವತೆಗಳಾಗಲಿ ದಾನವರಾಗಲಿ ಸಮಗ್ರವಾಗಿ ಸ್ವತಂತ್ರವಾಗಿ ತಿಳಿಯಲಾರರು. ನೀನೊಬ್ಬನೇ ನಿನ್ನ ಸ್ವರೂಪವನ್ನ ಸಮಗ್ರವಾಗಿ ಸ್ವತಂತ್ರವಾಗಿ ತಿಳಿತಿ ಅನ್ನುವ ಮಾತನ್ನ ಅಲ್ಲಿ ಹೇಳ್ತಾ ಇದ್ದದ್ದರಿಂದ ಅವನನ್ನ ಅದೃಶ್ಯ ಅಂತ ಅಲ್ಲಿ ಕರೀತಾ ಇದ್ದಾರೆ. ಮುಂದಿನ ನಾಮ ಓಂ ವ್ಯಕ್ತರೂಪಾಯ ನಮಃ. ಓಂ ಈ ನಾಮದೊಳಗೆ ಕೆಲವು ವ್ಯಾಖ್ಯಾನಕಾರರು ಅವ್ಯಕ್ತ ರೂಪ ಅಂತನೂ ಮಾಡಿದ್ದಾರೆ. ನಿಜ ಶಕ್ತಿಯ ಭಕ್ತಾನಾಂ ವ್ಯಕ್ತುಂ ಸ್ಫುಟಂ ರೂಪಂ ಶರೀರಂ ಯಸ್ಯ ಸಹ ವ್ಯಕ್ತರೂಪ. ತನ್ನ ಇಚ್ಛೆಯಿಂದ ಭಕ್ತರಿಗೆ ಕಾಣಿಸಿಕೊಳ್ಳುವ ದೇಹವುಳ್ಳವನು ಯಾರೋ ಅವನು ವ್ಯಕ್ತರೂಪ. ಅವ್ಯಕ್ತನೂ ಹೌದು, ತಾನು ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಅಂತಾನೋ ಅವರಿಗೆ ಮಾತ್ರ ತೋರಿಸುವಂಥವನು. ಆದ್ದರಿಂದ ಅವನು ವ್ಯಕ್ತರೂಪ. ಅದನ್ನ ಅಲ್ಲಿ ಹೇಳ್ತಾರೆ, ಅಜ್ಞಾದಿವತ್ ಸ್ಥೂಲ ಸೂಕ್ಷ್ಮತ್ವ ವಿಶೇಷ ಭಾವ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ. ಕೂರ್ಮ ಪುರಾಣದ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ. ಅವ್ಯಕ್ತ ವ್ಯಕ್ತಭಾವೌಚ ನ ಕ್ವಚಿತ್ ಪರಮೇಶ್ವರೆ ಸರ್ವತ್ರ ವ್ಯಕ್ತರೂಪೋಯಂ ಯತ ಏವ ಜನಾರ್ದನಃ.
ಅಂದರೆ ಭಗವಂತ ತನ್ನ ಅಚಿಂತ್ಯ ಸಾಮರ್ಥ್ಯದಿಂದ ಭಕ್ತರಿಗೆ ಕಾಣಿಸಿಕೊಳ್ತಾನೆ. ನಿತ್ಯ ಅವ್ಯಕ್ತನಾಗಿದ್ದರೂ ಕೂಡ ತನ್ನ ಅಚಿಂತ್ಯ ಸಾಮರ್ಥ್ಯದಿಂದ ಯಮೇ ವೇಷ ವೃಣತೆ ತೇನ ಲಭ್ಯ ಅಂತ ಅಥರ್ವಣ ಉಪನಿಷತ್ತು ಹೇಳಿದ ಹಾಗೆ ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತನೋ ಅವರಿಗೆ ಅವನು ಕಾಣಿಸ್ಕೊಳ್ತಾನೆ. ವ್ಯಕ್ತರೂಪ ಅಂತಂದ್ರೆ ವ್ಯಕ್ತಂ ಬ್ರಹ್ಮಾಂಡಂ ರೂಪಯತಿ ರೂಪವಂತಂ ಕರೋತಿ ಇತಿ ವ್ಯಕ್ತರೂಪ. ಬ್ರಹ್ಮಾಂಡಕ್ಕೆ ರೂಪವನ್ನು ಕೊಟ್ಟವನು ಯಾರೋ ಅವನು ವ್ಯಕ್ತರೂಪ. ಸಮಗ್ರ ಬ್ರಹ್ಮಾಂಡವನ್ನು ಸಕಲ ಪದಾರ್ಥಗಳನ್ನು ಸೃಷ್ಟಿಸಿ ಭಗವಂತ ಆಯಾ ಪದಾರ್ಥಗಳಿಗೆ ಸಕ್ರೆ ಹಿಂಗೆ ಇರಬೇಕು, ಮೆಣಸಿನಕಾಯಿ ಹಿಂಗೆ ಇರಬೇಕು, ಮೆಣಸು ಹಿಂಗೆ ಇರಬೇಕು, ನೆಲ ಹಿಂಗಿರಬೇಕು, ಜಲ ಹಿಂಗಿರಬೇಕು, ಅಗ್ನಿ ಹಿಂಗಿರಬೇಕು ಅಂತ ಆಯಾ ರೂಪಗಳನ್ನು ಕೊಟ್ಟಿರುವವನು. ಆದ್ದರಿಂದಲೇನೆ ಅಷ್ಟೇ ಯಾಕ ನಮ್ಮ ಗರ್ಭದಲ್ಲಿ ಶಿಶುವಿಗೆ ರೂಪವನ್ನು ಕೊಡುವವನು ಅವನೇ. ಋಗ್ವೇದ ಈ ಮಾತನ್ನ ಹೇಳುತ್ತದೆ, ಇಹತ್ವಷ್ಟಾರ ಮಗ್ರಿಂ ವಿಶ್ವರೂಪಮುಪಕ್ವಯೇ. ಆದ್ದರಿಂದ ವ್ಯಕ್ತರೂಪ ಅಂತಂದರೆ ಬ್ರಹ್ಮಾಂಡಕ್ಕೆ ರೂಪವನ್ನು ಕೊಟ್ಟವನು ವ್ಯಕ್ತರೂಪ. ವ್ಯಕ್ತಂ ಬ್ರಹ್ಮಾಂಡಂ ರೂಪಯತಿ ನಿರೂಪಯತಿ ಇತಿ ವ್ಯಕ್ತರೂಪ. ಬ್ರಹ್ಮಾಂಡವನ್ನ ನಿರೂಪಿಸುವವನು ಯಾರೋ ಅವನು ಬ್ರಹ್ಮ ವ್ಯಕ್ತರೂಪ. ಇನ್ನೊಂದು ವ್ಯಕ್ತಾನ್ ಪ್ರಾಜ್ಞಾನ್ ರೂಪಯತಿ ನಿರ್ಮಾತಿ ಇತಿ ವ್ಯಕ್ತರೂಪ. ಪ್ರಾಜ್ಞರನ್ನಾಗಿ ನಿರ್ಮಿಸುವವನು ಯಾರೋ ಅವನು ವ್ಯಕ್ತರೂಪ. ಅಂದರೆ ದೇವತೆಗಳಿಗೆ ಜ್ಞಾನವನ್ನು ನೀಡಿ ಪ್ರಾಜ್ಞರನ್ನಾಗಿ ಮಾಡಿ ಜ್ಞಾನವನ್ನು ನೀಡಿ ಋಷಿಗಳನ್ನಾಗಿ ಮಾಡುವವನು ನಾನೇ ಅನ್ನುವ ಮಾತನ್ನ ಪ್ರಮತಿ ಸೌಮ್ಯಾನಾಂ ಋಷೀಕೃತ ಜ್ಞಾನದೋ ದೇವತಾನಾಂ ಋಷೀಣಾಂ ಕರ್ತಾ ತಥಾ ಜ್ಞಾನದಾನೇನ ದೇವ. ಈ ಋಗ್ವೇದದ ಭಾಷ್ಯದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಪ್ರಾಜ್ಞತ್ವಾತ್ ವ್ಯಕ್ತಃ ರೂಪಯತಿ ವೇದವ್ಯಾಸಾದವತಾರೈಃ ಶಾಸ್ತ್ರಂ ನಿರೂಪಯತಿ ಇತಿ ರೂಪಃ ವ್ಯಕ್ತಶ್ಚಾಸೌ ರೂಪಶ್ಚ ವ್ಯಕ್ತರೂಪಃ. ಪ್ರಾಜ್ಞನಾಗಿರುವವನು ಮತ್ತು ವೇದವ್ಯಾಸಾವತಾರದಲ್ಲಿ ಶಾಸ್ತ್ರವನ್ನು ನಿರೂಪಿಸಿದವನು ಯಾರೋ ಅವನು ವ್ಯಕ್ತರೂಪ. ಇನ್ನೊಂದು ವ್ಯಕ್ತಾನಾಮಪಿ ಪ್ರಾಜ್ಞಾನಾಮಪಿ ರೂಪಯತಿ ವಿಮೋಹಯತಿ ಇತಿ ವ್ಯಕ್ತರೂಪಃ. ಪ್ರಾಜ್ಞರೂ ಮೋಹಕ್ಕೊಳಗಾಗುವಂತೆ ಮಾಡುವವನು ಯಾರೋ ಅವನು ವ್ಯಕ್ತರೂಪ. ಅರ್ಥಾತ್ ಭಾಗವತದ ಮಂಗಳಾಚರಣೆಯಲ್ಲಿ ನಾವು ಕೇಳ್ತೇವೆ, ಮುಹ್ಯಂತಿ ಸೂರಯ ಅಂತ. ದೇವತೆಗಳೂ ಕೂಡ ಜ್ಞಾನಿಗಳೂ ಕೂಡ ಮೋಹಕ್ಕೆ ಒಳಗಾಗುವಂತಹ ಗುಣ ಪರಮಾತ್ಮಂದು ಅಂತ ಹೇಳ್ತಾರೆ. ತದವ್ಯಕ್ತಮಾಹ ಹಿ ಇತ್ಯುಕ್ತೆ ಅವ್ಯಕ್ತಂ ರೂಪಂ ಯಸ್ಯಾಸೌ ಅವ್ಯಕ್ತರೂಪ ಇತಿ ಪದಚ್ಛೇದಂ ಅಂಗೀಕೃತ್ಯ. ಈ ಒಂದು ಮಾತು, ಇದು ಒಂದು ಮಾತನ್ನ ಮಾತ್ರ ಅವ್ಯಕ್ತ ಅಂತ ತಗೊಂಡು ಹೇಳಿದ್ದಾರೆ. ಇಲ್ಲಿ ತನಕ ಹೇಳಿದ್ದು ವ್ಯಕ್ತರೂಪ ಅಂತ, ಇದನ್ನು ಅವ್ಯಕ್ತರೂಪ ಅಂತ ಇಟ್ಕೊಂಡು, ಅಂದ್ರೆ ಬರೇ ಪುರುಷ ಪ್ರಯತ್ನದಿಂದ ವ್ಯಕ್ತವಾಗದ ರೂಪ ಉಳ್ಳವನು ಯಾರೋ ಅವನು ಅವ್ಯಕ್ತರೂಪ ಅಂತ ಹೇಳ್ತಿದ್ದಾರೆ ಅನ್ನುವಲ್ಲಿಗೆ ಅನುವಾದವನ್ನ ಮುಗಿಸೋಣ. ಓಂ ಮಹಾಶನಾಯ ನಮಃ. ಓಂ ಓಂ ಅದೃಶ್ಯಾಯ ನಮಃ. ಓಂ ಓಂ ವ್ಯಕ್ತರೂಪಾಯ ನಮಃ. ಓಂ ಓಂ ಸಹಸ್ರಜಿತೆ ನಮಃ. ಓಂ ಭಗವಂತನನ್ನ ಸಹಸ್ರಜಿತ ಅಂತ ಕರೀತಾರೆ. ಯಾಕೆ? ಸಹಸ್ರಂ ಶ್ರೀ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರನಾಮಾಭ್ಯಾಂ ಪ್ರತಿಪಾದ್ಯಾನಿ ಅನಂತಾನಿ ರೂಪಾಣಿ ಜಯತಿ ಪ್ರಾಪ್ನೋತಿ ಇತಿ ಸಹಸ್ರಜಿತ. ವಿಷ್ಣು ಸಹಸ್ರನಾಮ ಸ್ತೋತ್ರ ಹಾಗೂ ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯನಾದ ಅನಂತ ರೂಪಗಳನ್ನು ಹೊಂದಿದವನು ಯಾರೋ ಅವನು ಸಹಸ್ರಜಿತ. ಸ್ವಪ್ರತಿಪಾದ್ಯೈ ಅನಂತರೂಪೈ ಸಹ ಪ್ರತಿಪಾದಕಯ ಶ್ರುತಂ ಸ್ಥಿತಂ ಇತಿ
ವ್ಯುತ್ಪತ್ಯ ಸಹಸ್ರಂ ಅನಂತನಾಮಜಾತಂ ಜಯತಿ ಪ್ರಾಪ್ನೋತಿ ಸಹಸ್ರಜಿತ. ಅಂದರೆ ತನ್ನಿಂದ ಪ್ರತಿಪಾದ್ಯನಾದ ಅನಂತ ರೂಪಗಳಿಂದ ಕೂಡಿಯೇ ಇರುವ ಪ್ರಯುಕ್ತ ಸಹಸ್ರ ಅಂತನ್ನಿಸುವಂತಹ ವಿಷ್ಣು ಸಹಸ್ರನಾಮದ ಅನಂತ ನಾಮಗಳ ಸಮೂಹಗಳನ್ನು ಹೊಂದಿರುವವನು ಯಾರೋ ಅವನು ಸಹಸ್ರಜಿತ. ಇಲ್ಲಿ ಬೃಹತಿ ಸಹಸ್ರ ಭಗವಂತನ ಅನಂತ ರೂಪಗಳನ್ನು ಪ್ರತಿಪಾದಿಸ್ತದೆ. ಯಾವುದಿದು ಬೃಹತಿ ಸಹಸ್ರ ಅಂದರೆ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮ ಸ್ತೋತ್ರದ ವ್ಯಾಖ್ಯಾನ. ವಿಷ್ಣು ಸಹಸ್ರನಾಮ ತನ್ನಲ್ಲಿಯ ಅನಂತ ನಾಮಗಳಿಂದ ಭಗವಂತನ ಅನಂತ ರೂಪಗಳನ್ನು ಅದು ಪ್ರತಿಪಾದಿಸ್ತದೆ. ಆದ್ದರಿಂದ ಅದೇ ರೀತಿಯಾಗಿ ಬೃಹತಿ ಸಹಸ್ರವು ಕೂಡ ಭಗವಂತನ ಅನಂತ ರೂಪಗಳನ್ನು ಸಾರ್ತಾ ಇದೆ. ಈ ವಿಷ್ಣು ಸಹಸ್ರನಾಮ ಅಂತೀವಿಲ್ರಿ, ಅದರೊಳಗಿನ ಸಹಸ್ರ ಅಂತನ್ನೋ ಶಬ್ದ ಕೇವಲ ಸಾವಿರವನ್ನು ಮಾತ್ರ ಹೇಳಿಕೊಡೋದಲ್ಲ. ಅನಂತ ಸಾವಿರ ಅನ್ನೋ ಶಬ್ದಕ್ಕೆ ಅನಂತ ಅಂತನ್ನೋ ಅರ್ಥದೊಳಗೆ ಅದನ್ನು ಹೇಳಿದ್ದಾರೆ. ವಿಷ್ಣು ಸಹಸ್ರನಾಮ ಅಂತನ್ನೋದು ಒಂದೇ, ವಿಷ್ಣು ಅನಂತನಾಮ ಅಂತನ್ನೋದು ಒಂದೇ. ಆದ್ದರಿಂದ ವಿಷ್ಣು ಸಹಸ್ರನಾಮ ಸ್ತೋತ್ರ ಅನಂತ ಭಗವದ್ ರೂಪಗಳನ್ನು ಸಾರ್ತಾ ಇದೆ. ಅದರ ವ್ಯಾಖ್ಯಾನ ರೂಪದಲ್ಲಿರುವಂತಹ ಬೃಹತಿ ಸಹಸ್ರವೂ ಕೂಡ ಅನಂತ ಭಗವದ್ ರೂಪಗಳನ್ನೇ ಅದು ಪ್ರತಿಪಾದನೆ ಮಾಡ್ತದೆ. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಇದನ್ನು ಹೇಳ್ತಾರೆ. ಬೃಹತಿ ಸಹಸ್ರಂ ಚೈವಸ್ಮಾದ್ ರೂಪಾನಂತಾಭಿಧಾಯಕಂ ಅಂತ ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಈ ಬೃಹತಿ ಸಹಸ್ರನಾಮ ಶ್ರೀಮದ್ ಆಚಾರ್ಯರಿಗೆ ಬಹಳ ಪ್ರಿಯವಾದದ್ದು. ಬದರಿ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಮಾಡಿದಾಗ ಶ್ರೀಮದ್ ಆಚಾರ್ಯರು ಅಲ್ಲಿ ಈ ಬೃಹತಿ ಸಹಸ್ರ ಹೋಮವನ್ನು ಮಾಡಿದರು ಅಂತನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಸಹಸ್ರ ಅನ್ನುವ ಶಬ್ದಕ್ಕೆ ಅನಂತ ಅನ್ನುವ ಅರ್ಥ ಇರುವುದರಿಂದ ಅವು ಸಹಸ್ರ, ಅನಂತ ಅಂದರೆ ಸಹಸ್ರ ಅಂತ ಅನಿಸಿದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ. ಅಲ್ಲಿಯೂ ಕೂಡ ನಾವು ಗಮನಿಸಬೇಕಾದದ್ದು 1000 ತಲೆಗಳು 1000 ಕೈಗಳು ಅಂದರೆ ಕೇವಲ 1000 ಮಾತ್ರ ಅಲ್ಲ, ಅನಂತ ಅಂತ ಅಲ್ಲಿ ಈ ರೀತಿಯಾಗಿ ಸಹಸ್ರ ರೂಪಗಳನ್ನು ಹೊಂದಿರುವುದರಿಂದಲೂ ಸಹಸ್ರನಾಮಗಳನ್ನು ಹೊಂದಿರುವುದರಿಂದಲೂ ಆ ಭಗವಂತನಿಗೆ ಸಹಸ್ರಜಿತ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಸಹಸ್ರಂ ಅನಂತಾನಿ ಶೀರ್ಷಾದ್ಯನಂಗಾನಿ ಜಯತಿ ಪ್ರಾಪ್ನೋತಿ ಇತಿ ಸಹಸ್ರಜಿತ. 1000 ತಲೆ ಮುಂತಾದ ಅವಯವಗಳನ್ನು ಪಡೆದವನು ಯಾರೋ ಅವನು ಸಹಸ್ರಜಿತ. ಸಹಸ್ರೇಣ ಅನಂತೈ ಗುಣೈ ಜಯತಿ ಉತ್ಕೃಷ್ಟೋ ವರ್ತತ ಇತಿ ಸಹಸ್ರಜಿತ. 1000 ಗುಣಗಳಿಂದ ಉತ್ಕೃಷ್ಟನಾಗಿರುವವನು ಯಾರೋ ಅವನು ಸಹಸ್ರಜಿತ. ಅದೇ ರೀತಿಯಾಗಿ ಸಹಸ್ರಾಣಿ ಅಸುರಾಣಾಂ ಜಯತಿ ಅಭಿಭವತಿ ಇತಿ ಸಹಸ್ರಜಿತ. 1000 ಅಸುರರನ್ನ ಸೋಲಿಸಿದವನು ಯಾರೋ ಅವನು ಸಹಸ್ರಜಿತ. ಅದೇ ರೀತಿಯಾಗಿ ಮುಂದಿನ ನಾಮ ಓಂ ಅನಂತಜಿತೆ ನಮಃ. ಓಂ ಭಗವಂತನನ್ನ ಅನಂತಜಿತ ಅಂತ ಕರಿತಾ ಇದ್ದಾರೆ. ಅನಂತಜಿತ ಅಂತಂದರೆ ಅನಂತಾನ್ ಜಯತಿ ಪ್ರಾಪ್ನೋತಿ ಇತಿ ಅನಂತಜಿತ. ಅನಂತ ಗುಣಗಳನ್ನು ಹೊಂದಿರುವವನು ಯಾರೋ ಅವನು ಅನಂತಜಿತ. ಮುಖ್ಯವಾಗಿ ಉತ್ತಮ ಗುಣಗಳನ್ನು ನಿರವಧಿಕವಾಗಿ ಹೊಂದಿರುವುದರಿಂದಲೇ ಭಗವಂತನನ್ನು ಅನಂತ ಅಂತ ಕರಿತಾ ಇದ್ದಾರೆ. ಅಂತಹ ಗುಣಗಳನ್ನು ಉಳ್ಳವನು ಅನಂತಜಿತ. ಇನ್ನು ಅನಂತಂ ದೇಶತಃ ಕಾಲತಶ್ಚ ಅಂತರಹಿತಂ ಶ್ರೀತತ್ವಂ ಜಯತಿ ಅಭಿಭವತಿ ಇತಿ ಅನಂತಜಿತ. ಲಕ್ಷ್ಮೀದೇವಿ ಇವಳನ್ನು ಸಮನ ಅಂತ ಕರೀತಾರೆ. ಯಾಕೆ ಅಂತಂದರೆ ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಗಳು. ಹೀಗೆ ದೇಶತಃ ಕಾಲತಃ ಅಂತರಹಿತವಾದಂತಹ ಶ್ರೀತತ್ವವನ್ನು ಅಂದರೆ ಲಕ್ಷ್ಮೀದೇವಿಯನ್ನು ಜಯಿಸಿದವನು ಯಾರೋ ಅವನು ಅನಂತಜಿತ. ಅನಂತಂ ದೈಶಿಕಾನಂತ್ಯಂ ಕಾಲಿಕಾನಂತ ಚ ಉಪೇತಂ
ಶ್ರೀತತ್ವಂ ಜಯತಿ ಪ್ರಾಪ್ನೋತಿ ಅಥವಾ ಸ್ವವಶೇ ಸ್ಥಾಪಯತಿ ಅನಂತಜಿತ. ಅಂದರೆ ದೈಹಿಕ ಹಾಗೂ ಕಾಲಿಕ ಅಂತರಹಿತಳಾದಂತಹ ಶ್ರೀತತ್ವವನ್ನು ಪತ್ನಿಯನ್ನಾಗಿ ಪಡೆದಿರುವವನು ಅಥವಾ ತನ್ನ ಅಧೀನದಲ್ಲಿ ಇಟ್ಕೊಂಡಿರುವವನು ಯಾರೋ ಅವನು ಅನಂತಜಿತ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅನಂತಾನ್ ದೇಶತಃ ಕಾಲತಶ್ಚ ಅಂತರ್ಹಿತಾನ್ ಕಾಲಕಾದೀನಪಿ ಜಯತಿ ಅಭಿಭವತಿ ಇತಿ ಅನಂತಜಿತ. ದೇಶತಃ ಹಾಗೂ ಕಾಲತಃ ಅಂತರಹಿತಳಾದ ಆಕಾಶ ಕಾಲ ಮುಂತಾದ ಪದಾರ್ಥಗಳನ್ನು ಜಯಿಸಿದವನು ಯಾರೋ ಅವನು ಅನಂತಜಿತ. ಅನಂತ ಸಂಖ್ಯಾನ್ ಜೀವಾತ್ಮಾನಃ ಪದಾರ್ಥಾಂಶ್ಚ ಜಯತಿ ನಿಯಾಮಕತೆಯ ಪ್ರಾಪ್ನೋತಿ ಇತಿ ಅನಂತಜಿತ. ಅನಂತ ಜೀವಾತ್ಮರನ್ನ ಅನಂತ ಪದಾರ್ಥಗಳನ್ನ ತನ್ನ ನಿಯಮ್ಯಗಳನ್ನಾಗಿ ಹೊಂದಿರುವವನು ಯಾರೋ ಅವನು ಅನಂತಜಿತ. ಇನ್ನೊಂದು ಸರ್ವಭೂತಾನಿ ಯುದ್ಧ ಕ್ರೀಡಾದಿಷು ಸರ್ವತ್ರ ಅಚಿಂತ್ಯ ಶಕ್ತಿತಯ ಜಯತಿ ಇತಿ ಅನಂತಜಿತ. ಅಚಿಂತ್ಯ ಶಕ್ತಿ ಸಂಪನ್ನನಾಗಿರುವ ಪ್ರಯುಕ್ತ ಯುದ್ಧ ಕ್ರೀಡೆ ಮುಂತಾದ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಸಕಲ ಭೂತಗಳನ್ನು ಮೀರಿ ಇರುವವನು ಯಾರೋ ಅವನು ಅನಂತಜಿತ. ಇನ್ನೊಂದು ಅರ್ಥ ಸರ್ವಭೂತಾನಿ ಯುದ್ಧ ಕ್ರಿಯಾದಿಷು ಸರ್ವತ್ರ ಅಚಿಂತ್ಯ ಶಕ್ತಿತಯ ಜಯತಿ ಇತಿ ಅನಂತಜಿತ ಅಂತ ಹೇಳಿದರು. ಅಂದರೆ ಯುದ್ಧ ಕ್ರೀಡೆ ಮುಂತಾದ ಎಲ್ಲದರೊಳಗೂ ಕೂಡ ಸಕಲ ಭೂತಗಳನ್ನು ಮೀರಿ ಇರುವವನು ಯಾರೋ ಅವನು ಅನಂತಜಿತ. ಅನಂತ ಅನ್ನುವ ಶಬ್ದಕ್ಕೆ ಶೇಷದೇವರಂತ ಹೇಳೋ ಅರ್ಥ ಅದ. ಅನಂತಂ ಶೇಷಂ ಜಯತಿ ಸ್ವಶಯ್ಯಾತ್ವೇನ ಪ್ರಾಪ್ನೋತಿ ಇತಿ ಅನಂತಜಿತ. ಶೇಷನನ್ನ ತನ್ನ ಹಾಸಿಗೆಯಾಗಿ ಹೊಂದಿರುವವನು ಯಾರೋ ಅವನು ಅನಂತಜಿತ. ಇದೇ ಶೇಷ ಅನಂತ ಅನ್ನೋದಕ್ಕೆ ಶೇಷ ಅಂತ ಹೆಸರನ್ನ ವಿಚಾರ ಮಾಡಿ ಅನಂತಂ ಶೇಷಂ ಜಯತಿ ಅನಂತನಾಮಕ ವಿಭೂತಿ ರೂಪೇಣ ಪ್ರಾಪ್ನೋತಿ ಇತಿ ಅನಂತಜಿತ. ಶೇಷನನ್ನ ಅನಂತ ಎನಿಸುವ ವಿಭೂತಿ ರೂಪದಿಂದ ಹೊಂದಿರುವವನು ಯಾರೋ ಅವನು ಅನಂತಜಿತ. ಅನಂತಶ್ಚಾಸ್ಮಿನಾಗಾನಾಂ ಭಗವದ್ಗೀತಾ 10ನೇ ಸ್ಕಂದದಲ್ಲಿ ಭಗವಂತ ತನ್ನ ವಿಭೂತಿ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳನ್ನು ಹೇಳುವಾಗ ನಾಗಗಳಲ್ಲಿ ನಾನು ಅನಂತನಾಗಿ ಇದ್ದೇನೆ ಅಂತ ಅಲ್ಲಿ ಹೇಳಿಕೊಂಡದ್ದರಿಂದ ಹೀಗೆ ಅನಂತನನ್ನ ಅಲ್ಲಿ ಜಿತನಾಗಿ ಅಲ್ಲಿ ಇದ್ದಾನೆ. ಇನ್ನೊಂದು ಅನಂತಾನ್ ದೈತ್ಯಾನ್ ಜಯತಿ ಅಭಿಭವತಿ ಇತಿ ಅನಂತಜಿತ. ಅನಂತಾನಂತ ದೈತ್ಯರನ್ನ ಸೋಲಿಸುವವನು ಯಾರೋ ಅವನು ಅನಂತಜಿತ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಇಷ್ಟಾಯ ನಮಃ. ಓಂ ಭಗವಂತನನ್ನ ಇಷ್ಟ ಅಂತ ಕರೀತಾ ಇದ್ದಾರೆ. ಯಾಕೆ? ಸ್ವಭಾವತಃ ಪ್ರಾಧಾನ್ಯೇನ ಚ ಪ್ರಿಯತ್ವಾದ್ ಇಷ್ಟ. ಸಹಜವಾಗಿ ಹಾಗೂ ಮುಖ್ಯವಾಗಿ ಪ್ರಿಯನಾದವನು ಯಾರೋ ಅವನು ಇಷ್ಟ. ನೋಡಿ, ಯಾರಾದರೂ ನಮಗೆ ಒಬ್ಬರು ಇಷ್ಟ ಆಗಿದ್ದಾರೆ ಅಂತ ಹೇಳಂತಂದ್ರೆ ಯಾವುದಾದರೂ ಒಂದು ನಿಮಿತ್ತದಿಂದ ಅವರು ನಮಗೆ ಇಷ್ಟ ಆಗಿರ್ತಾರೆ. ಯಾವ ನಿಮಿತ್ತವೂ ಇಲ್ಲದೇನೆ ನಮಗೆ ಇಷ್ಟನಾಗಿ ಇರುವವನು ಅಂತ ಹೇಳಂತಂದ್ರೆ ಪರಮಾತ್ಮ ಒಬ್ಬನೇ. ಒಂದು ನಿಮಿತ್ತದಿಂದ ನಮಗೆ ಇಷ್ಟರಾದವರು ಯಾರು ಇರ್ತಾರೋ ಅವರು ನಮಗೆ ಇಷ್ಟ ಆಗ್ಲಿಕ್ಕೂ ಕಾರಣ ಅವರಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅನ್ನೋದಕ್ಕೆ. ಅವರಲ್ಲಿ ಪರಮಾತ್ಮನ ಸನ್ನಿಧಾನ ಇರಲಿಲ್ಲ ಅಂತ ಹೇಳಂತಂದ್ರೆ ಅವರು ನಮಗೆ ಇಷ್ಟನೇ ಆಗುದಿಲ್ಲ. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರಿಯಾರ್ಥೆ ಪಠ್ಯತೆ ಚೇದಪಿ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಇತಿ ಪ್ರಿಯತ್ವೇ ಸ್ವಾಭಾವಿಕತ್ವಂ ಪ್ರಾಧಾನ್ಯಂಚ ಲಭ್ಯತೆ. ಪುತ್ರ, ಧನ, ಮಡದಿ ಇವರೆಲ್ಲರೂ ನಮಗೆ ಪ್ರಿಯ ಅಂತ ಅನ್ನಿಸ್ತಾರೆ. ನಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ಪುತ್ರ, ಮಿತ್ರ, ವಿತ್ತ
ಇವು ಎಲ್ಲವೂ ಕೂಡ ಅತ್ಯಂತ ಪ್ರಿಯನಾದಂಥವನು ಭಗವಂತನೇ ಅನ್ನುವ ಮಾತು ಬೃಹದಾರಣ್ಯಕ ಉಪನಿಷತ್ತು ನಮಗೆ ಬಹಳ ಸುಂದರವಾಗಿ ತೋರಿಸಿಕೊಡ್ತದೆ. ಆದ್ದರಿಂದ ಭಗವಂತ ನಮಗೆ ಇಷ್ಟ. ಇನ್ನೊಂದು ಇಷ್ಟಂ ಪೂಜಿತೆ ತ್ರಿಷು ಅಂಥೇಳಿ ಅಲ್ಲೇ ಹೇಳ್ತಾ ಇದ್ದಾರೆ. ಸ್ವತಂತ್ರವಾಗಿ ಹಾಗೂ ಪ್ರಧಾನವಾಗಿ ಪೂಜಿತನಾಗಿರುವವನು ಯಾರೋ ಅವನು ಇಷ್ಟ. ಅದೇ ಮಾತನ್ನ ಹೇಳ್ತಾರೆ. ನಮಗೆ ಗುರು ಹಿರಿಯರು, ದೇವತೆಗಳು ಮೊದಲಾದಂಥವರೆಲ್ಲರೂ ಪೂಜ್ಯರೇ. ಆದರೆ ಅವರೆಲ್ಲ ಭಗವಂತನ ಸನ್ನಿಧಾನದಿಂದಷ್ಟೇ ಪೂಜ್ಯ ಅಂತ ಅನ್ನಿಸ್ತಾರೆ. ಆದ್ದರಿಂದಲೇನೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಮಾತು ಬರ್ತದೆ. ಏನು ಅಂದರೆ, ಯಾರು ಕರ್ಮ, ಮನಸ್ಸು ಹಾಗೂ ಮಾತುಗಳಿಂದ ಪಿತೃಗಳನ್ನು, ದೇವತೆಗಳನ್ನು, ಗುರುಗಳನ್ನು, ಅತಿಥಿಗಳನ್ನು, ಗೋವುಗಳನ್ನು, ಬ್ರಾಹ್ಮಣ ಶ್ರೇಷ್ಠರನ್ನು, ಭೂಮಿಯನ್ನು, ತಾಯಿಯನ್ನು ಆರಾಧಿಸ್ತಾರೋ ಅವರು ವಿಷ್ಣುವನ್ನೇ ಪೂಜಿಸಿದ ಹಾಗೆ. ಯಾಕೆ ಅಂತಂದರೆ ವಿಷ್ಣು ಎಲ್ಲ ಪ್ರಾಣಿಗಳ ಶರೀರದಲ್ಲಿಯೂ ಅಂತರ್ಗತನಾಗಿ ಇದ್ದಾನೆ. ಯೇ ಯಜಂತಿ ಪಿತॄನ್ ದೇವಾನ್ ಗುರುಶ್ಚೈವಾತಿತಾಂಸ್ತಥಾ ಗಾಶ್ಚೈವ ದ್ವಿಮುಖಾಶ್ಚಾಂತ ಪೃಥಿವೀ ಮಾತರಂ ತಥಾ ಕರ್ಮಣ ಮನಸಾ ವಾಚಾ ವಿಷ್ಣುಮೇವ ಯಜಂತಿತೆ ಅಂತರ್ಗತಸ್ಸ ಭಗವಾನ್ ಸರ್ವಸಸ್ತ್ವಶರೀರಗಃ. ಹೀಗೆ ಭಗವಂತನನ್ನ ಅಂತರ್ಯಾಮಿಯಾದ ಭಗವಂತನನ್ನೇ ಸ್ತೋತ್ರ ಮಾಡಿದ್ದರಿಂದ ಎಲ್ಲರಿಗೂ ಇಷ್ಟ, ಪ್ರಧಾನವಾದಂತಹ ಇಷ್ಟ ಅವನೇ ಆಗಿದ್ದಾನೆ. ಯಾಗೇ ಯುಜ್ಯತೆ ಇತಿ ಇಷ್ಟ. ಯಜ್ಞದಲ್ಲಿ, ಪಂಚಾಗ್ನಿಗಳಲ್ಲಿ ಪಂಚರೂಪಗಳಿಂದ ಇದ್ದು ಪಂಚಯಾಜುಷ ಮಂತ್ರಗಳಿಂದ ಯಾಜಿಸಲ್ಪಡುವವನು. ಆದ್ದರಿಂದ ಇಷ್ಟ ಅಂತ ಕರೀತಾ ಇದ್ದಾರೆ. ಅದನ್ನೇ ಇಷ್ಟಿ ಅಂತನೂ ಕರೀತಾರೆ. ಯಜ್ಞಗಳನ್ನ ಇಷ್ಟಿ ಅಂತ ಹೇಳಿ ಕರೀತಾರೆ. ಈ ದಕ್ಷ ಪ್ರಜಾಪತಿಯ ಯಜ್ಞ ಪ್ರಸಂಗ ಬಂದಾಗ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಅಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಯಜ್ಞ ಭಂಗವಾದಾಗ ಅಲ್ಲಿ ಪ್ರತ್ಯಕ್ಷನಾಗಿ ಪರಮಾತ್ಮ ಬರ್ತಾನೆ, ಯಜ್ಞೇಶನಾಗಿ ಬರ್ತಾನೆ. ಅವನನ್ನ ಸ್ತೋತ್ರ ಮಾಡ್ತಾ ತಂ ಯಜ್ಞೇಶಂ ಪಂಚವಿದಂಚ ಪಂಚಭಿಃ ಸ್ವಿಷ್ಟಂ ಯಜುರ್ಭಿಃ ಪ್ರಣತೋಸ್ಮಿ ಯಜ್ಞಂ ಅಲ್ಲಿ ಹೇಳ್ತಾರೆ. ಈ ಯಜ್ಞೇಶನನ್ನ 5 ಪ್ರಭೇದಗಳಿಂದ ಕರೀತಾ ಇದ್ದಾರೆ. ಅವು ಯಾವುವು? ಯಜ್ಞ, ಯಜ್ಞೇಶ, ಯಜ್ಞಪುರುಷ, ಯಜ್ಞಭಾವನ ಮತ್ತು ಯಜ್ಞಭುಕ್ ಅಂತ 5 ರೀತಿಯಿಂದ ಕರೆದಂಥವನು ನಮಗೆ ಇಷ್ಟವನ್ನ ಪೂರ್ಣ ಮಾಡ್ತಾನೆ. ಆದ್ದರಿಂದ ಅವನನ್ನ ಇಷ್ಟ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಇಷ್ಟಂ ಯಾಗ ಅಸ್ಯ ನಿಯಮ್ಯತೆಯ ಅಸ್ತಿ ಇತಿ ಇಷ್ಟ. ಆರ್ಷ ಅದ್ಯಚ ಅಂತ ಒಂದು ಧಾತು. ಅಂದರೆ ಎಲ್ಲರ ಅಭಿಲಿಷಿತಗಳನ್ನ ನಿಯಾಮಕನಾಗಿ ಇರುವವನು, ಗಳಿಗೂ ನಿಯಾಮಕನಾಗಿರುವನು. ನಾವೇನು ಬೇಕು ಅಂತ ಅನ್ಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ. ಇದು ನಮಗೆ ಇಷ್ಟ, ಇದು ನಮಗೆ ಅನಿಷ್ಟ ಅಂತನ್ಲಿಕ್ಕೂ ನಮಗೆ ಸ್ವಾತಂತ್ರ್ಯ ಇಲ್ಲ. ದೇವ್ರು ಏನು ಇಷ್ಟಪಡ್ತಾನೋ ಅದನ್ನು ನಾವು ಇಷ್ಟಪಡ್ತೀವಿ, ದೇವ್ರು ಏನು ಇಷ್ಟಪಡುವುದಿಲ್ಲೋ ನಾವು ಅದನ್ನು ಇಷ್ಟಪಡುವುದಿಲ್ಲ. ಇಷ್ಟರ ಮಟ್ಟಿಗೂ ಎಲ್ಲರನ್ನೂ ನಿಯಮನ ಮಾಡ್ತಾನೆ. ಆದ್ದರಿಂದ ಭಗವಂತ ಇಷ್ಟ ಅಂತ ಕರೀತಾ ಇದ್ದಾರೆ. ಅಂದರೆ ಹೇಗೆ ಅವನು ನಡೆಸ್ತಾನೋ ಹಾಗೆ ನಾವು ನಡಿತೀವಿ ಅನ್ನೋ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಯಥಾಕಾರಿ ಯಥಾಚಾರಿ ತಥಾ ಭವತಿ, ಸ ಯಥಾ ಕಾಮೋ ಭವತಿ ತತ್ ಕ್ರತುರ್ಭವತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಯಥಾಕಾರಿ ಯಥಾಚಾರಿ, ಅವನು ಹೆಂಗ ನಡೆಸ್ತಾನೋ, ಅವನು ಹೆಂಗೆ ಮಾಡಿಸ್ತಾನೋ ಹಂಗೆ ನಾವು ಮಾಡ್ಕೋತ ಹೋಗಬೇಕಾಗ್ತದೆ. ಅದೇ ರೀತಿಯಾಗಿ ಇಷ್ಟಂ ಯಾಗ ಅಸ್ಯ ನಿಯಮ್ಯತೆಯ ಅಸ್ತಿ ಇತಿ, ಎಲ್ಲರ ಮೂಲಕ ನಡೆಯುವ ಯಾಗಗಳಿಗೂ ನಿಯಾಮಕನಾಗಿರುವವನು ಯಾರೋ ಅವನು ಇಷ್ಟ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಶ್ರೀಮದ್ ಭಗವದ್ಗೀತಾ 9ನೇ ಅಧ್ಯಾಯದಲ್ಲಿ ಹೇಳಿದಂತಹ ಮಾತು. ಸಕಲ ಯಜ್ಞಗಳಿಗೂ ತಾನೇ ಭೋಕ್ತಾರ, ಸ್ವಾಮಿ ಆಗಿ ಇದ್ದೇನೆ. ಆದ್ದರಿಂದ ನಾನೇ ಇಷ್ಟ ಅನ್ನುವ ಮಾತನ್ನ ಶ್ರೀ ಕೃಷ್ಣ ಪರಮಾತ್ಮ ಅಲ್ಲಿ ಉಪದೇಶಿಸಿದ ಅನ್ನುವಲ್ಲಿಗೆ ಅನುವಾದವನ್ನು ಮುಗಿಸೋಣ. ಓಂ ಸಹಸ್ರಜಿತೆ ನಮಃ. ಓಂ
ಓಂ ಅನಂತಜಿತೆ ನಮಃ ಓಂ ಓಂ ಇಷ್ಟಾಯ ನಮಃ ಓಂ ಓಂ ವಿಶಿಷ್ಟಾಯ ನಮಃ ಓಂ. ಭಗವಂತನನ್ನು ವಿಶಿಷ್ಟ ಅಂತ ಕರೀತಾರೆ. ಯಾಕೆ ಅಂದರೆ ವಿಶೇಷೇಣ ಪ್ರಳಯೇ ಶಿಷ್ಟ ಅವಶಿಷ್ಟ ಇತಿ ವಿಶಿಷ್ಟ. ಪ್ರಳಯ ಕಾಲದಲ್ಲಿ ವಿಶೇಷವಾಗಿ ಉಳಿದವನು ಯಾರೋ ಅವನು ವಿಶಿಷ್ಟ. ವಿಶಿಷ್ಟ ಅಂತಂದರೆ ಉಳಿದದ್ದು ಅಂತ ಅರ್ಥ. ಶಿಷ್ಟ ಅಂತಂದರೆ ಉಳಿದಿದ್ದು, ವಿಶಿಷ್ಟ ಅಂತಂದರೆ ವಿಶೇಷವಾಗಿ ಉಳಿದದ್ದು. ಪ್ರಳಯ ಕಾಲದಲ್ಲಿ ಯಾರೂ ಉಳಿದಿರೋದಿಲ್ಲ, ಆದರೆ ಪರಮಾತ್ಮ ಅವನೊಬ್ಬನೇ ಉಳಿದಿರ್ತಾನೆ. ಐತರೇಯ ಉಪನಿಷತ್ತು ಹೇಳುತ್ತದೆ, ಆತ್ಮಾವಾ ಇದಮೇಕ ಏವಾಗ್ರ ಆಸೀನ್ ನಾಣ್ಯ ಕಿಂಚಿತ್ ವಿಶತ. ಚತುರ್ಮುಖ ಬ್ರಹ್ಮ, ರುದ್ರ, ಜೀವರು ಇವರು ಯಾರೂ ಕೂಡ ಇಲ್ಲದೇ ಇರುವಾಗ ಪರಮಾತ್ಮ ಒಬ್ಬನೇ ಇರ್ತಾನೆ. ಏಕೋ ನಾರಾಯಣ ಆಸೀತ್ ಪ್ರಳಯೇ ರಮಯಾ ಸಹ ನ ಬ್ರಹ್ಮ ನ ಶಿವಾಶ್ಚಾಸ್ಮಿನ್ ನ ವಾಚ್ಚ ಮಿಷತಃ ಕ್ವಚಿತ್ ಸುಪ್ತಾಸ್ತತ್ರ ಯತೋ ಜೀವಾಃ ಸರ್ವೇ ಬ್ರಹ್ಮ ಶಿವಾದಿಕಾಃ ಅಸುಪ್ತಾಸ್ತ್ರೀಶ್ಚ ಮುಕ್ತಾಶ್ಚ ಸ್ವತಂತ್ರೋನ್ಯೇಷ ವರ್ಜನಾತ್ ಅನುಶ್ಮೇಷ ಏವ ತೇಪಿ ಸ್ವತಂತ್ರೋನ್ಮೇಷ ಏಕರಾಟ್ ನಾರಾಯಣೋ ನ ಚಾನ್ಯೋಸ್ತಿ ಪೂರ್ಣೋ ನಿಲ್ಮ ಗುಣಾದ್ಗಮಃ ಪರಾಧೀನೇನ ಏತೇನ ಭುಂಜನ್ನಪಿ ಭಿಕ್ಷುಕಃ ಏತ್ ವಿತ್ತವಾನಿತಿ ನೈವೋಕ್ತ ತಥಾ ಶ್ರೀ ಮುಕ್ತಿಗಾ ಅಪಿ ಅಂತ ಈ ಮಾತಿಗೆ ಭಾಷ್ಯವನ್ನು ಹೇಳ್ತಾ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಲಕ್ಷ್ಮೀದೇವಿ ಮುಕ್ತಾತ್ಮರು ತಮ್ಮ ಗುಣಗಳನ್ನು ಅನುಭವಿಸ್ತಾ ಇರ್ತಾರೆ. ಸ್ವತಂತ್ರವಾಗಿ ಅವರು ಕೂಡ ಗುಣವನ್ನು ಅನುಭವಿಸೋದಿಲ್ಲ. ಪರಾಧೀನವಾದ ಧನವನ್ನು ಅನುಭವಿಸಿದರೂ ಕೂಡ ಅವನು ಭಿಕ್ಷುಕನೇ. ಅವನನ್ನು ಶ್ರೀಮಂತ ಅಂತ ಹೇಳ್ತೇವೇನು? ನಮ್ಮ ರೊಕ್ಕ ನಾವು ಅನುಭವಿಸಿದರೆ ಅವನು ಶ್ರೀಮಂತ, ಇನ್ನೊಬ್ಬರ ರೊಕ್ಕವನ್ನು ಅನುಭವಿಸಿದರೆ ಅವನು ಭಿಕ್ಷುಕನೇ. ಹೇಗೋ ಹಾಗೆಯೇ ಲಕ್ಷ್ಮೀದೇವಿ ಹಾಗೂ ಮುಕ್ತಾತ್ಮರು ಪ್ರಳಯ ಕಾಲದಲ್ಲಿ ತಮ್ಮ ಗುಣವನ್ನು ಅನುಭವಿಸದೇ ಇದ್ದರೂ ಕೂಡ ಪರತಂತ್ರವಾಗಿ ಅನುಭವಿಸುತ್ತಿರುವ ಪ್ರಯುಕ್ತ ಗುಣಾನುಭವ ಉಳ್ಳವರೆಂದು ಸುಮ್ಮನೆ ಹೇಳ್ತಾರಷ್ಟೇ. ಆದರೆ ಆ ಎಲ್ಲ ಗುಣಗಳನ್ನು ಅವರೇನು ಅನುಭವಿಸ್ತಾರಲ್ಲ ಅದು ಪರಮಾತ್ಮನ ಗುಣಗಳೇ. ಈ ರೀತಿಯಾಗಿ ಪ್ರಳಯ ಕಾಲದಲ್ಲಿ ಸ್ವತಂತ್ರವಾಗಿ ಪೂರ್ಣವಾಗಿ ತನ್ನ ಗುಣಗಳನ್ನು ಅನುಭವಿಸ್ತಾ ಇರುವವನು ಭಗವಂತ ಒಬ್ಬನೇ. ಆದ್ದರಿಂದ ಅವನನ್ನು ಆತ್ಮ ಅಂತ ಕರಿಬೇಕು. ಅದಕ್ಕೆ ವಿಶಿಷ್ಟ ಅಂತ ಅವನನ್ನು ಕರಿತಾ ಇದ್ದಾರೆ. ಪ್ರಳಯ ಕಾಲದಲ್ಲಿ ವಿಶೇಷವಾಗಿ ಉಳಿದಿರುವವನು, ಆದ್ದರಿಂದ ವಿಶಿಷ್ಟ. ಸ್ವತಂತ್ರವಾಗಿ ತನ್ನ ಗುಣಗಳನ್ನು ಅನುಭವಿಸ್ತಾ ಇರುವವನು, ಆದ್ದರಿಂದ ವಿಶಿಷ್ಟ ಅಂತ ಹೇಳ್ತಾರೆ. ವಿಶೇಷೇಣ ಗುರುಣ ಶಿಷ್ಯಾನ್ ಪ್ರತ್ಯುಪದಿಷ್ಟ ಇತಿ ವಿಶಿಷ್ಟ. ಗುರುವಿನಿಂದ ಶಿಷ್ಯರನ್ನ ಕುರಿತು ವಿಶೇಷವಾಗಿ ಉಪದೇಶಿಸಲ್ಪಡುವವನು ಯಾರೋ ಅವನು ವಿಶಿಷ್ಟ. ವಿಶಿಷ್ಟಂ ಶಿಷ್ಟಂ ಉಪದೇಶ ಯಸ್ಮಾತ್ ಸಹ ವಿಶಿಷ್ಟ. ವಿಶಿಷ್ಟವಾದ ಉಪದೇಶವುಳ್ಳವನು ವಿಶಿಷ್ಟ. ವಿಶಿಷ್ಟಾನಾಂ ಬ್ರಹ್ಮಾದೀನಾಂ ಶಿಷ್ಟಂ ಉಪದಿಷ್ಟ ಯಸ್ಮಾತ್ ಸಹ ವಿಶಿಷ್ಟ. ವಿಶಿಷ್ಟರಾದಂತಹ ಚತುರ್ಮುಖಾದಿಗಳಿಗೂ ಉಪದೇಶ ನೀಡುವವನು ಯಾರೋ ಅವನು ವಿಶಿಷ್ಟ. ವಿಶಿಷ್ಟಂ ಶಿಷ್ಟಂ ದಂಡನಂ ಯಸ್ಮಾತ್ ಸಹ ವಿಶಿಷ್ಟ. ವಿಶಿಷ್ಟವಾದ ದಂಡನೆಯನ್ನು ಕೊಡುವವನು, ಯಾರ್ಯಾರ ಅಪರಾಧಗಳಿಗೆ ತಕ್ಕಂತೆ ಅವರ ಹಾಗೆ ಶಿಕ್ಷೆಯನ್ನು ಕೊಡುವವನು ಯಾರೋ ಅವನು ವಿಶಿಷ್ಟ. ಇನ್ನು ವಿಶಿಷ್ಟಾಣಂ ಅಂದರೆ ರುದ್ರಾದೀನಾಂ ಅಪಿ ಶಿಷ್ಟಂ ದಂಡನಂ ಯಸ್ಮಾತ್ ಸಹ ವಿಶಿಷ್ಟ. ರುದ್ರ ಇಂದ್ರಾದಿ ದೇವತೆಗಳು ಇವರು ವಿಶಿಷ್ಟರು. ಇವರಿಗೂ ದಂಡನೆಯನ್ನು ಮಾಡುವಂಥವನು ಯಾರೋ ಅವನು ವಿಶಿಷ್ಟ, ಅರ್ಥಾತ್ ಪರಮಾತ್ಮ. ಇನ್ನೊಂದು ಅರ್ಥ
ವಿಗತಂ ಶಿಷ್ಟಂ ಶಾಸನಂ ದಂಡನಂ ವಾ ಯಸ್ಮಾತ್ ವಿಶಿಷ್ಟಃ. ಯಾರ ವಿಷಯದಲ್ಲಿ ಆದೇಶ ಅಥವಾ ದಂಡನ ಇಲ್ಲವೋ ಅವನು ವಿಶಿಷ್ಟ. ಪರಮಾತ್ಮ ವಿಶಿಷ್ಟನಾಗಿದ್ದಾನೆ. ಮುಂದಿನ ನಾಮ ಓಂ ಶಿಷ್ಟೇಷ್ಠಾಯ ನಮಃ. ಓಂ ಭಗವಂತನನ್ನ ಶಿಷ್ಟೇಷ್ಠ ಶಿಷ್ಟೇಷ್ಠ ಅಂತ ಕರೀತಾರೆ. ಶಿಷ್ಟರು ಅಂತಂದರೆ ಜ್ಞಾನಿಗಳು, ಇಷ್ಟ ಅಂತಂದರೆ ಜ್ಞಾನಿಗಳಿಗೆ ಪ್ರಿಯನಾದವನು ಯಾರೋ ಅವನು ಶಿಷ್ಟೇಷ್ಠ. ಶಿಷ್ಟಾನಾಂ ಜ್ಞಾನೀನಾಂ ಇಷ್ಟ ಪ್ರಿಯ ಶಿಷ್ಟೇಷ್ಠ. ಶಿಷ್ಟಾ ಜ್ಞಾನಿನಃ ಇಷ್ಟಾ ಪ್ರಿಯಾ ಯಸ್ಯ ಸಹ. ಜ್ಞಾನಿಗಳು ಪ್ರಿಯರಾಗಿ ಉಳ್ಳವನು ಅಂದರೆ ಜ್ಞಾನಿಗಳಿಗೆ ಯಾರು ಪ್ರಿಯ ಅಂತಂದ್ರೆ ಪರಮಾತ್ಮನೇ. ಆದ್ದರಿಂದ ಅವನು ಎರಡೂ ರೀತಿಯಿಂದ ಜ್ಞಾನಿಗಳಿಗೆ ಪ್ರಿಯನಾದವನು, ಜ್ಞಾನಿಗಳು ಪ್ರಿಯನಾಗಿ ಉಳ್ಳವನು ಅವನು ಶಿಷ್ಟೇಷ್ಠ. ಯಥಾರಾಜ್ಞ ಪ್ರಿಯತ್ವಂತೂ ಭೃತ್ಯೋ ವೇದನ ಚಾತ್ಮನಃ ತಥಾ ಜೀವೋ ನ ಯತ್ಸುಖಂ ವೇತ್ತಿ ತಸ್ಮೈ ನಮೋ ನಮಃ ಅಂತ ಸ್ಕಂದ ಪುರಾಣದ ಒಂದು ಮಾತು ಇಲ್ಲಿ ನೆನಪಿಸಿ ಕೊಡ್ತಾ ಇದ್ದಾರೆ. ಪರಮಾತ್ಮನಿಗೆ ಅಪ್ರಿಯರಾದವರು ಯಾರೂ ಇಲ್ಲ. ಆದರೆ ಜ್ಞಾನಿಗಳೊಳಗೂ ಕೂಡ ಕೆಲವು ಜನರು ಪರಮಾತ್ಮನನ್ನ ಪ್ರಿಯ ಅಂತ ತಿಳ್ಕೊಳ್ತಾರೆ, ಕೆಲವು ಜನರು ಪರಮಾತ್ಮನನ್ನ ಪ್ರಿಯ ಅಲ್ಲ ಅಂತ ತಿಳ್ಕೊಳ್ತಾರೆ. ದೇವರ ದೃಷ್ಟಿ ಒಳಗೆ ಎಲ್ಲರೂ ಪ್ರಿಯರೇ. ತಮಗೆ ಭಗವಂತ ಪ್ರಿಯನಾಗಿರುವುದು ಅದಕ್ಕೆ ಅಲ್ಲಿ ಕೊಟ್ಟಂತ ದೃಷ್ಟಾಂತ ನೋಡ್ರಿ. ಯಥಾರಾಜ್ಞ ಪ್ರಿಯತ್ವಂತೂ ಭೃತ್ಯೋ ವೇದ ನಚಾತ್ಮನಃ. ರಾಜ ತನ್ನ ಪ್ರಜೆಯ ಬಗ್ಗೆ ಪ್ರಿಯನಾಗಿದ್ದರೂ ಕೂಡ ಪ್ರಜೆ ಅದನ್ನ ಗಮನಿಸಿರುವನೆಂದು ಅಂದ್ರೆ ನಮಗೆ ಹಂಗೆ ಅನ್ನಿಸ್ತದೆ. ಒಬ್ಬ ರಾಜ ನನ್ನ ಮೇಲೆ ಪ್ರೀತಿ ಇಲ್ಲ, ಅದು ಅವನ ತಪ್ಪು. ಗಮನದೊಳಗೆ ಅವನು ವ್ಯತ್ಯಾಸ ಮಾಡಿಕೊಂಡಿದ್ದು, ಅವನ ಬಗ್ಗೆ ಗಮನ ಕೊಟ್ಟಿದ್ದನ್ನು ವ್ಯತ್ಯಾಸ ಮಾಡಿಕೊಂಡಿದ್ದೇ ಹೊರತಾಗಿ ರಾಜನಿಗೆ ಮಾತ್ರ ಎಲ್ಲರ ಮೇಲೂ ಪ್ರೀತಿ ಇದ್ದೇ ಇದೆ ಅಂತ ಹೇಳಿ ಒಂದು ಮಾತನ್ನೇ ಹೇಳ್ತಾರೆ. ಭಾಗವತದ ಅಷ್ಟಮಸ್ಕಂದದಲ್ಲಿ ಬರುವಂತಹ ಮಾತು, ತ್ವಂ ಸರ್ವಲೋಕಸ್ಯ ಸೃತ್ಪ್ರಿಯೇಶ್ವರ ತಥಾಪಿ ಲೋಕೋ ನ ಭವಂತ ಮಂಧ ಧೀರ್ ಜಾನಾತಿ ಸಂತಂ ಹೃದಯ ಬದ್ಧ ಕಾಮಃ. ಜ್ಞಾನಿಗಳು ಎಲ್ಲರೂ ಕೂಡ ಭಗವಂತ ತಮಗೆ ಇಷ್ಟ ಅಂತಲೇ ಚೆನ್ನಾಗಿ ವಿವೇಚನೆ ಮಾಡಿಕೊಂಡಿದ್ದಾರೆ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನನಗ ಅವರು ಪ್ರೀತಿ ಪಾತ್ರರು, ಅವರಿಗೆ ನಾನು ಪ್ರೀತಿ ಪಾತ್ರನಾಗಿದ್ದೇನೆ. ಅದರೊಳಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ನಾರಾಯಣಸ್ತು ಮೋಕ್ಷಾರ್ಥೆ ಮೋಕ್ಷೋ ನಾನ್ಯರ್ಥ ಇಷ್ಯತೆ ಏವಂ ಮಧ್ಯಮ ಭಕ್ತಾನಾಂ ಏಕಾಂತಾನಾಂ ನ ಕಸ್ಯಚಿತ ಅರ್ಥೇ ನಾರಾಯಣೋ ದೇವಸ್ತ್ವನ್ಯತ್ ಸರ್ವಂ ತದರ್ಥಕಂ ಅಂತ ಗೀತಾಕಲ್ಪದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಭಿಪ್ರಾಯ ಏನು ಅಂತ ಹೇಳಂತಂದ್ರೆ, ಜ್ಞಾನಿಗಳೊಳಗೂ ಕೂಡ ಏಕಾಂತ ಭಕ್ತರಿಗೆ ವಿಶೇಷವಾಗಿ ಪರಮಾತ್ಮ ಪ್ರಿಯನಾಗಿ ಇದ್ದಾನೆ. ಮಧ್ಯಮ ಭಕ್ತರ ದೃಷ್ಟಿಯಲ್ಲಿ ಮೋಕ್ಷಕ್ಕಾಗಿ ಭಗವಂತ ಬೇಕು. ಏಕಾಂತ ಭಕ್ತರು ಅಂತ ಏನಿದ್ದಾರೆ ನೋಡ್ರಿ, ಆ ಏಕಾಂತ ಭಕ್ತರ ದೃಷ್ಟಿಯಲ್ಲಿ ಭಗವಂತನಿಗಾಗಿಯೇ ಭಗವಂತ ಬೇಕೇ ಹೊರತಾಗಿ ಬೇರೆ ಯಾವ ಕಾರಣಕ್ಕೂ ಇಲ್ಲ, ಅವರಿಗೆ ಮೋಕ್ಷಾದಿ ಪುರುಷಾರ್ಥಗಳು ಬೇಕಾಗಿಲ್ಲ ಅನ್ನುವ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಏಕಾಂತ ಭಕ್ತರಲ್ಲಿ ಶ್ರೀಮದ್ ಆಚಾರ್ಯರು ಕೂಡ ಒಬ್ಬರು. ಅದನ್ನು ಕಾಟಕೋಪನಿಷತ್ತಿನಲ್ಲಿ ಶ್ರೀಮದ್ ಆಚಾರ್ಯ ದಾಖಲು ಮಾಡ್ತಾರೆ. ನಮೋ ಭಗವತೆ ತಸ್ಮೈ ಅಂತ ಹೇಳುವಾಗ, ಯಸ್ಯಾಹಮಾಪ್ತ ಆಪ್ತೇಭ್ಯೋ ಯೋಮ ಆಪ್ತ ತಮಸ್ಸದಾ. ಎಲ್ಲ ಆಪ್ತರಿಗಿಂತಲೂ ಆಪ್ತನಾಗಿ ನಾನು ಇದ್ದೇನೆ, ನನಗೆ ಪರಮಾತ್ಮ ಆಪ್ತನಾಗಿದ್ದಾನೆ ಅಂತ ಆ ದಾಖಲನ್ನ ಶ್ರೀಮದಾಚಾರ್ಯರು ಮಾಡ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಶಿಷ್ಟೈ ಇಷ್ಟ ಪೂಜಿತ ಶಿಷ್ಟೇಷ್ಟ. ಜ್ಞಾನಿಗಳಿಂದಲೂ ಪೂಜಿತನಾಗಿರುವವನು ಯಾರೋ ಅವನು ಶಿಷ್ಟೇಷ್ಠ. ವೇದಶಾಸ್ತ್ರ ವಿಚಾರ ನಡೆಸುವಂತಹ ಸನ್ಯಾಸಿಗಳಿಂದ ಹಾಗೂ ವಾನಪ್ರಸ್ಥಾಶ್ರಮಿಗಳಿಂದ ಶ್ರೀಕೃಷ್ಣ ಜ್ಞಾನಯಜ್ಞದಿಂದ ಪೂಜಿಸಲ್ಪಡುವವನು
ಅಂತ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ. ಕೃಷ್ಣೋ ವನ್ಯೈ ರಿಜ್ಯತೆ ಸಂಭೃಶಾನೈ ಅಂತ ಅಲ್ಲಿ ಹೇಳ್ತಾ, ಜ್ಞಾನಿಗಳಿಂದಲೂ ಪೂಜಿತನಾದವನು ಅನ್ನಲಿಕ್ಕೆ ದ್ವಾದಶ ಸ್ತೋತ್ರದಲ್ಲಿ ಸ್ವರ್ಚತೆ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ ಪ್ರೀಣಯಾಮೋ ವಾಸುದೇವಂ ಅಂತ ಶ್ರೀಮದಾಚಾರ್ಯರು ನಮಗೆ ಅಲ್ಲಿ ತೋರಿಸಿ ಕೊಟ್ಟಿದ್ದಾರೆ. ಇನ್ನು ಇಷ್ಟ ಅಂತಂದರೆ ನಿನ್ನೆಯ ನಾಮದಲ್ಲಿ ಇಷ್ಟ ಅಂತನ್ನುವುದಕ್ಕೆ ಯಜ್ಞ ಅಂತ ಅರ್ಥ ಮಾಡಿದರು. ಯಜ್ಞೇಶ ಅಂತ ಪರಮಾತ್ಮನನ್ನ ಕರೆದು ಅವನೇ ಇಷ್ಟ ಅಂತ ಹೇಳಿದರು. ಆದ್ದರಿಂದ ಇಷ್ಟ ಅಂತ ಯಜ್ಞ ಅಂತ ಇಟ್ಕೊಂಡಾಗ ಶಿಷ್ಟೇಷ್ಟ ಅಂತ ಹೇಳಂತಂದ್ರೆ, ಇಷ್ಟ ಅಂತಂದ್ರೆ ಯಜ್ಞ, ಶಿಷ್ಟೇಷ್ಟ ಅಂತಂದ್ರೆ ಶಿಷ್ಟರು ಮಾಡುವ ಅಂದ್ರೆ ಜ್ಞಾನಿಗಳು ಮಾಡುವ ಯಜ್ಞಗಳಿಂದ ಸ್ತೋತ್ರವನ್ನ ಸ್ವೀಕಾರ ಮಾಡುವಂಥವನು. ಯಯುಜ್ಯತೆ ವಿಧೀಶಾನ ಸರ್ವಪೂರ್ವೈ ಸದಾ ಮುಖೈ ರಮಾ ಪ್ರಣಯಿನೇ ತಸ್ಮೈ ಸರ್ವಯಜ್ಞ ಭುಜೇ ನಮಃ. ಕರ್ಮ ನಿರ್ಣಯದ ಮಂಗಳಾಚರಣ ಪದ್ಯ ಇದು. ಭಗವಂತ ಚತುರ್ಮುಖ, ರುದ್ರ, ಇಂದ್ರ ಇವರೆಲ್ಲರಿಂದಲೂ ಕೂಡ ಸರ್ವದಾ ಯಜ್ಞಿಸಲ್ಪಡುವವನು. ಆದ್ದರಿಂದ ಅವನನ್ನ ಶಿಷ್ಟೇಷ್ಟ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಶಿಷ್ಟರು ಅಂತ ಹೇಳಂತಂದ್ರೆ ಬ್ರಹ್ಮಾದಿಗಳು, ಇಷ್ಟಾಹ ಅಂತ ಹೇಳಂತಂದ್ರೆ ಪೂಜಿತರಾದಂಥವರು. ಅಂದ್ರೆ ಬ್ರಹ್ಮರುದ್ರಾದಿಗಳು ಶಿಷ್ಟರಾಗಿ ಇರುವ ಹಾಗೆ ಪೂಜಿತನಾಗುವಂಥವನು ಯಾರೋ ಅವನು ಶಿಷ್ಟೇಷ್ಟ ಅಂತ ಅವನಿಗೆ ಕರೀತಾ ಇದ್ದಾರೆ. ಲಕ್ಷ್ಮೀದೇವಿ ಭಾಗ್ಯದೇವತೆ. ಇವತ್ತು ಶುಕ್ರವಾರ. ಲಕ್ಷ್ಮೀದೇವಿ ಭಾಗ್ಯದ ದೇವತೆ. ಚತುರ್ಮುಖ, ವಾಯು ಇವರು ಗುರುಗಳು. ಸರಸ್ವತಿ ಮತ್ತು ಭಾರತಿ ಇವರು ವಿದ್ಯಾಭಿಮಾನಿಗಳು. ಆದ್ದರಿಂದ ಇವರು ಈ ಭಗವಂತನಿಗೆ ಅಂತರಂಗ ಪ್ರಿಯರಾದಂಥವರು, ಭಗವಂತನ ಪ್ರೀತಿಯನ್ನ ಬಯಸುವಂಥವರು. ಆದ್ದರಿಂದ ಇವರಿಗೆಲ್ಲ ಅನುಗ್ರಹವನ್ನ ಮಾಡಿ ಇವರಿಂದಲೂ ಯಾಚಿಸಲ್ಪಡುವವನು, ಅನುಗ್ರಹಿಸುವವನು. ಆದ್ದರಿಂದ ಭಗವಂತನನ್ನ ಶಿಷ್ಟೇಷ್ಟ ಅಂತ ಕರೀತಾ ಇದ್ದಾರೆ. ಮುಂದಿನ ನಾಮ ಓಂ ಶಿಖಂಡಿನೇ ನಮಃ. ಓಂ ಪರಮಾತ್ಮನನ್ನ ಶಿಖಂಡಿ ಅಂತ ಕರೀತಾ ಇದ್ದಾರೆ. ಶಿಖಂಡಿ ಅಂತ ಹೇಳಂತಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಬೇರೆ ಏನೋ ಅರ್ಥ ಆಗಬಹುದು. ಆದರೆ ಪರಮಾತ್ಮನನ್ನ ಶಿಖಂಡಿ ಅಂತ ಯಾಕೆ ಕರೀತಾರೆ ಅಂತ ಹೇಳಂತಂದ್ರೆ, ಶಿನಃ ಅಂದರೆ ವಿಷಯಾಸಕ್ತರಾದವರು ಅಂತ ಅರ್ಥ. ಶಂ ಯೇಷಾಂ ಅಸ್ತಿ ಇತಿ ಶಿನಃ. ಶಂ ಅಂತ ಹೇಳಂತಂದ್ರೆ ವಿಷಯಗಳಲ್ಲಿಯೇ ಆಸಕ್ತರಾಗಿರ್ತಕ್ಕಂಥವರು ಶಿನಃ. ತಾನ್ ಖಂಡಯತಿ ಇತಿ ಶಿಖಂಡಿ. ಅಂತಹ ವಿಷಯಾಸಕ್ತರನ್ನ ಖಂಡಿಸುವವನು ಯಾರೋ ಅವನು ಶಿಖಂಡಿ. ಶಿನಃ ಸುಖಿನಃ ಖಂಡಯತಿ ಇತಿ ಶಿಖಂಡಿ. ಇನ್ನೊಂದು ಅರ್ಥ ಶಂಚ ಇಶ್ಚ ಶಿ ಅಂದ್ರೆ ಅಯೋಗ್ಯರಿಗೆ ಸುಖಕ್ಕೆ ಕಾರಣವಾದ ಜ್ಞಾನವನ್ನ ಖಂಡಿಸುವವನು ಯಾರೋ ಸುಖಜ್ಞಾನೇ ಅಯೋಗ್ಯಾನಾಂ ಶಿ ಖಂಡಯತಿ ಇತಿ ಶಿಖಂಡಿ. ಅಯೋಗ್ಯರಿಗೆ ಸುಖ ಆಗದೇ ಇದ್ದಂಗೆ ನೋಡ್ಕೋತಾನೆ ಪರಮಾತ್ಮ. ಅಯೋಗ್ಯರಿಗೆ ಜ್ಞಾನ ಸಿಗದೇ ಇರುವ ಹಂಗೆ ನೋಡ್ಕೊಳ್ತಾನೆ ಪರಮಾತ್ಮ. ಅದೇ ರೀತಿಯಾಗಿ ಶಂ ಸುಖಂ ತದೇವ ಅತಿಶಯಂ ಶಿ ತಸ್ಯ ಖಂಡನಂ ಅಸ್ಯ ಅಸ್ತಿ ಇತಿ ಶತ್ರುಣಾಮ ಅತಿಶಯಿತಂ ಸುಖಂ ಖಂಡಯತಿ ಇತಿ ಶಿಖಂಡಿ. ಅಯೋಗ್ಯರಿಗೆ ಉತ್ತಮ ಸುಖ ದೊರಕದಂತೆ ಖಂಡಿಸುವವನು ಯಾರೋ ಅವನು ಶಿಖಂಡಿ. ಇನ್ನ ಶಂ ಅಸ್ಯ ಅಸ್ತಿ ಇತಿ ಶಿ ಖಂಡಯತಿ. ಪರಶುರಾಮಾವತಾರೇ ಸ್ವಮಾತುಃ ಸ್ವಭ್ರಾತॄಣಾಂ ಚ ಶಿರಃ ಭೇದಯತಿ ಖಂಡಿ. ಶಿ ಚಾಸೌ ಖಂಡಿ ಚ ಶಿಖಂಡಿ. ನೋಡ್ರಿ, ನಿತ್ಯ ಪ್ರಶಸ್ತವಾದ ಸುಖವನ್ನ ಪಡೆದಿರುವವನು ಹಾಗೂ ಪರಶುರಾಮಾವತಾರದಲ್ಲಿ ತನ್ನ ತಾಯಿಯ ಹಾಗೂ ಅಣ್ಣಂದಿರ ತಲೆವನ್ನ ಖಂಡಿಸಿದವನು ಯಾರೋ ಅವನು ಶಿಖಂಡಿ. ಪರಶುರಾಮಾವತಾರದಲ್ಲಿ ಜಮದಗ್ನಿಯ ಅಂದರೆ ಅವರ ಅಪ್ಪನ ಆದೇಶದಿಂದಾಗಿ ತನ್ನ ತಾಯಿ ಅಣ್ಣ
ಇಬ್ಬರ ತಲೆಗಳನ್ನು ಕತ್ತರಿಸಿದವನು ಯಾರೋ ಅವನು ಶಿಖಂಡಿ. ಶಿರವನ್ನ ಖಂಡಿ ಕತ್ತರಿಸಿದವನು ಶಿಖಂಡಿ. ಅದೇ ರೀತಿಯಾಗಿ ಶೈತ್ಯಾತ ಶಯನಯೋಗ್ಯಾಚ ಶಿ ಇತಿ ವಾರಿ. ಶಿ ಅಂತೇಳಂತಂದ್ರೆ ನೀರು ಅಂತ ಅರ್ಥ. ಖಂಡಿ ಅಂತೇಳಂತಂದ್ರೆ ಸುಡುವವನು ಅಂತ ಅರ್ಥ. ಅಂದರೆ ಸಂಹಾರ ಕಾಲದಲ್ಲಿ ಸಮುದ್ರದ ನೀರನ್ನ ನರಸಿಂಹ ರೂಪದಿಂದ ಭಸ್ಮ ಮಾಡುವವನು ಯಾರೋ ಅವನು ಶಿಖಂಡಿ. ಇನ್ನೊಂದು ನೋಡ್ರಿ, ಶಿಖಂಡಿ ಅಂತಂದ್ರೆ ಪರಶುರಾಮ ದೇವರಾದರು, ಶಿಖಂಡಿ ಅಂತ ಹೇಳಂತಂದ್ರೆ ನರಸಿಂಹದೇವರಾದರು, ಶಿಖಂಡಿ ಅಂತ ಹೇಳಂತಂದ್ರೆ ಕೃಷ್ಣ ಅಂತ ಹೇಳ್ತಾರೆ. ಯಾಕೆ, ಹೇಗೆ? ಕೃಷ್ಣಾವತಾರೇ ಶಿಖಂಡ ಬರ್ಹಂ ಅಸ್ಯ ಅಸ್ತಿ ಇತಿ ಶಿಖಂಡಿ. ನವಿಲಿನ ಗರಿಯನ್ನ ಧಾರಣ ಮಾಡಿದವನು ಯಾರೋ ಅವನು ಶಿಖಂಡಿ ಅಂತಾರೆ. ಕೃಷ್ಣಾವತಾರದಲ್ಲಿ ಗೋವಳರಂತೆ ಗೋಪಾಲಕರಂತೆ ನವಿಲಿನ ಗರಿಯನ್ನ ಧಾರಣ ಮಾಡಿದವನು ಶಿಖಂಡಿ. ಬರ್ಹಧಾರಿ ಅಂತ ವಾದಿರಾಜರು ಹೇಳ್ತಾರೆ. ಕೃಷ್ಣಾವತಾರೇ ಬಾಲ್ಯೆ ಬರ್ಹಧಾರಿ. ಬರಹ ಅಂತಂದ್ರೆ ನವಿಲಿನ ಗರೆ. ಕೃಷ್ಣಾವತಾರೇ ಬಾಲ್ಯೆ ಚೂಡಾಧಾರಿ ಶಿಖಂಡೋ ಬರಹ ಚೂಡಯೋ ಅಂತ ಹೇಮಚಂದ್ರ ಅನ್ನೋ ಗ್ರಂಥದಲ್ಲಿ ಹೇಳ್ತದೆ. ಕೃಷ್ಣಾವತಾರದಲ್ಲಿ ಬಾಲ್ಯದಲ್ಲಿ ಜುಟ್ಟನ್ನ ಧರಿಸಿಕೊಂಡವನು ಯಾರೋ ಅವನು ಶಿಖಂಡಿ. ಶಿಖ ಅಂತ ಕರಿತೀವಿಲ್ರಿ, ನಮ್ಮ ಚೆಂಡಿಕಿಗೆ ಶಿಖ ಅಂತ ಕರಿತೀವಿ. ಬಾಲ್ಯದಲ್ಲಿ ಕೃಷ್ಣಾವತಾರದ ಬಾಲ್ಯದಲ್ಲಿ ಇಂತಹ ಜಡೆಯನ್ನ ಜುಟ್ಟನ್ನ ಧಾರಣ ಮಾಡಿದ್ದರಿಂದ ಅವನು ಶಿಖಂಡಿ. ಮಹಾಭಾರತ ತಾತ್ಪರ್ಯ ನಿರ್ಣಯ ಒಂದು ಮಾತನ್ನ ಹೇಳ್ತದೆ. ಪ್ರಜಾಯತೆ ಹಿ ಯತ್ಕುಲೆ ಯಥಾಯುಗಂ ಯಥಾವಯ ತಥಾ ಪ್ರವರ್ತನಂ ಭವೇತ್ ದಿವೌಕಸಾಂ ಸಮುದ್ಭವೆ ಇತಿ ಸ್ವಧರ್ಮಮುತ್ತಮಂ ದಿವೌಕಸಾಂ ಪ್ರದರ್ಶಯನ್ ವಿಡಂಬತೆ ಜನಾರ್ದನ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಏನಿದರ ಅಭಿಪ್ರಾಯ ಅಂತಂದ್ರೆ, ದೇವತೆಗಳು ಯಾವ ಕುಲದಲ್ಲಿ ಅವತಾರ ಮಾಡ್ತಾರೋ ಆ ಕುಲಕ್ಕೆ, ಆ ಯುಗಕ್ಕೆ, ಆ ವಯಸ್ಸಿಗೆ ತಕ್ಕಂತೆ ಅವರು ನಡೆದುಕೊಳ್ತಾರೆ. ಇದು ದೇವತೆಗಳಿಗೆ ಹಾಕಿರುವ ಭಗವಂತನ ನಿಯಮ. ದೇವತೆಗಳಿಗೆ ಭಗವಂತ ಈ ನಿಯಮ ಹಾಕ್ತಾನೆ ಅಂತಂದ್ರೆ ಭಗವಂತ ಆ ನಿಯಮವನ್ನು ಪಾಲಿಸ್ತಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ಕೃಷ್ಣ ಯಾದವ ಕುಲದಲ್ಲಿ ಹುಟ್ಟಿದಾಗ ಗೋಪಾಲಕರಂತೆ ನಟಿಸಿದ. ಧೂಳು ಇದು ಆಗಬಾರದು ಅಂತ ತಾನು ಶಿಖಾ ಕಟ್ಕೊಳ್ತಿದ್ದ ಮತ್ತು ಆ ಪೇಟ ಕಟ್ಕೊಳ್ತಿದ್ದ. ಗೋಪಾಲಕರು ನವಿಲಿನ ಗರೆಯನ್ನು ಧಾರಣ ಮಾಡ್ತಿದ್ದ, ಅದನ್ನು ಮಾಡ್ತಿದ್ದ. ಅದೇ ರೀತಿಯಾಗಿ ಆ ಕಾಡಿನಲ್ಲಿ ಬೆಳೆದಿರುವಂತಹ ಅನೇಕ ಪುಷ್ಪಗಳನ್ನು ತೆಗೆದುಕೊಂಡು ತಾನು ಕಿರೀಟ ಮಾಡಿ ಇಟ್ಕೊಳ್ತಿದ್ದಂತೆ ಕೃಷ್ಣ. ಆದ್ದರಿಂದಲೂ ಅವನನ್ನು ಶಿಖಂಡಿ ಅಂತ ಕರೀತಾ ಇದ್ದಾರೆ. ಅದನ್ನು ವಾದಿರಾಜ ಗುರು ಸಾರ್ವಭೌಮರು ಉಡುಪಿ ಕೃಷ್ಣನ ಸ್ತೋತ್ರವನ್ನ ಮಾಡುವಾಗ ಇದೇ ಮಾತನ್ನೇ ಹೇಳ್ತಾರೆ. ಕೃಷ್ಣನ ಮೂಲ ರೂಪ ಹೇಗಿದೆ, ಉಡುಪಿಯ ಕೃಷ್ಣ ಹೇಗಿದ್ದಾನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮಿ ಮಧ್ವಕರಾರ್ಚಿತಂ ಅಂತ ಕೃಷ್ಣನ, ಉಡುಪಿ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ, ಬಾಲ್ಯದಲ್ಲಿ ಕೃಷ್ಣನಿಗೆ ಶಿಖೆ ಕಟ್ಟಲಾಗ್ತಿತ್ತು. ಆದ್ದರಿಂದ ಉಡುಪಿ ಕೃಷ್ಣನ ಪ್ರತಿಮೆಯಲ್ಲಿ 3 ಗಂಟುಗಳನ್ನೊಳಗೊಂಡ ಶಿಖೆ ಇದೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ರು ಶಿಖಾಬಂಧ ತ್ರಯೋಪೇತಂ. 3 ಕಡೆ ಜುಟ್ಟು ಹಾಕ್ಯಾರಂತ ಕೃಷ್ಣಗ. ಅವರಮ್ಮ 3 ಕಡೆಗೆ ಜುಟ್ಟು ಹಾಕಿರ್ತಿದ್ಲಂತ. ಹಿಂಗಾಗಿ ಅವನು ಶಿಖಂಡಿ, ಶಿಖಾವನ್ನ ಕಟ್ಟಿಕೊಂಡವನು. ಆದ್ದರಿಂದ ಅವನು ಶಿಖಂಡಿ. ಇನ್ನ ಶ್ರೀಂಗ್ ಸ್ವಪ್ನೆ ಅಂತ ಒಂದು ಧಾತು, ಅಂದ್ರೆ ಶಿತಂ ನಿದ್ರಾಂ ಖಂಡಯತಿ ಇತಿ ಶಿಖಂಡಿ. ಬಹಳ ನಿದ್ದೆ ಬರ್ತದ್ರಿ, ಅಭ್ಯಾಸ ಮಾಡ್ಲಿಕ್ಕೆ ಆಗೋಲ್ಲ ಅನ್ನುವವರು ಪರಮಾತ್ಮನನ್ನ ಶಿಖಂಡಿ. ಶೀಂ ಅಂತ ಹೇಳಂತಂದ್ರೆ ನಿದ್ರೆ, ನಿದ್ರೆಯನ್ನ ಖಂಡಿಸುವವನು ಯಾರೋ, ನಾಶ ಮಾಡುವವನು ಯಾರೋ ಅವನು ಶಿಖಂಡಿ. ಅದೇ ರೀತಿಯಾಗಿ ಅಪರಿಮಿತ ಪ್ರದೃಶ್ಯಂ ಐಶ್ವರ್ಯಂ ಪರಂ ತೇಜ ಶಿಖಂಡಂ ಅಸ್ಯ ಅಸ್ತ ಅಯಂ ಇತಿ ಶಿಖಂಡಿ ಅತಿಶಾಯಾನೇ ಇನಃ. ಅಂದ್ರೆ ಅಪರಿಮಿತವಾದ ಐಶ್ವರ್ಯ, ಎದುರಿಸಲು ಅಶಕ್ಯವಾದ ತೇಜಸ್ಸು, ಇವು ಅತಿಶಯವಾಗಿ ಉಳ್ಳವನು ಯಾರೋ ಅವನನ್ನ
ಶಿಖಂಡಿ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಯಾವ ನಾಮಗಳು ಕೂಡ ವ್ಯರ್ಥ ಅಲ್ಲ, ಪ್ರತಿಯೊಂದು ನಾಮಗಳು ಕೂಡ ಭಗವಂತನನ್ನೇ ಹೇಳಿಕೊಡ್ತಾವೆ ಅಂತ ಅನ್ನುವುದು ನಾಮದ ತಾತ್ಪರ್ಯ. ಓಂ ವಿಶಿಷ್ಟಾಯ ನಮಃ, ಓಂ ಓಂ ಶಿಷ್ಟೇಷ್ಠಾಯ ನಮಃ, ಓಂ ಓಂ ಶಿಖಂಡಿನೇ ನಮಃ, ಓಂ ಓಂ ನಹುಷಾಯ ನಮಃ. ಓಂ ಭಗವಂತನನ್ನು ನಹುಷಃ ಅಂತ ಕರೀತಾರೆ. ಯಾಕೆ? ಣಃ ಬಂಧನೆ ಅಂತನ್ನುವ ಒಂದು ಧಾತು. ಶೋ ಅಂಥೇಳಂತಂದ್ರೆ ಅಂತಃಕರ್ಮಣಿ ಅಂತನ್ನುವ ಒಂದು ಧಾತು. ಅಂದರೆ ಸಂಸಾರೇ ಜೀವಾನ್ ಬಧ್ನಾತಿ ಜ್ಞಾನೇ ಸತಿ ಸಂಸಾರಾಂತಂಚ ಕರೋತಿ ಇತಿ ನಹುಷಃ. ಸಂಸಾರದಲ್ಲಿ ಜೀವರನ್ನು ಬಂಧಿಸುವವನು ಮತ್ತು ಜ್ಞಾನ ಉಂಟಾಗಲು ಅವರನ್ನು ಸಂಸಾರ ಬಂಧನದಿಂದ ಬಿಡುಗಡೆ ಮಾಡುವವನು ಯಾರೋ ಅವನು ನಹುಷ. ಇನ್ನೊಂದು ನಶ್ಯತಿ ಭೂತಾನಿ ಬಧ್ನೀತೆ ಸ್ವಮಾಯಯ ಇತಿ ನಹುಷಃ. ತನ್ನ ಮಾಯೆಯಿಂದ ಜೀವರನ್ನು ಬಂಧಿಸ್ತಾನೆ, ಆದ್ದರಿಂದ ಅವನು ನಹುಷ. ಇನ್ನೊಂದು ಅರ್ಥ ನಶ್ಯತಿ ನಶ್ಯತಿ ಸಂಸಾರೇ ಬಧ್ನಾತಿ ತನೋತಿ ತದರ್ಥಂ ಅಜ್ಞಾನಂ ಅಥವಾ ತದ್ವಿಮೋಚನಾರ್ಥಂ ಜ್ಞಾನಂ ದದಾತಿ ಚ ಇತಿ ನಹುಷಃ. ಸಂಸಾರದಲ್ಲಿ ಜೀವಾತ್ಮರನ್ನು ಬಂಧಿಸುವವನು ಅಂದರೆ ಬಂಧನಕ್ಕೆ ಬೇಕಾದಂತಹ ಅಜ್ಞಾನವನ್ನು ಕೊಡುವವನು ಅಥವಾ ಬಿಡುಗಡೆಗೆ ಬೇಕಾದ ಜ್ಞಾನವನ್ನು ಕೊಡುವವನು. ಅಂದರೆ ಮೊದಲನೇ ಅರ್ಥ ಬಂಧನ ಮಾಡುವವನು, ಬಿಡುಗಡೆ ಮಾಡುವವನು ಅಂತ ಅರ್ಥ ಮಾಡಿದ. ಇನ್ನೊಂದು ಅರ್ಥ ಬಂಧನಕ್ಕೆ ಬೇಕಾಗುವ ಅಜ್ಞಾನವನ್ನು, ಬಿಡುಗಡೆಗೆ ಬೇಕಾದಂತಹ ಜ್ಞಾನವನ್ನು ಎರಡನ್ನೂ ಕೊಡುವವನು ಯಾರೋ ಅವನು ನಹುಷ. ಇದಕ್ಕೆ ಒಂದು ಸ್ವಲ್ಪ ವಿವರಣೆಯ ಅವಶ್ಯಕತೆ ಇದೆ. ಸಂಸಾರದಲ್ಲಿ ಜೀವಾತ್ಮನನ್ನು ಬಂಧಿಸೋದು ಅಂತಂದರೆ ಏನು? ಜೀವಾತ್ಮ ಇವನು ನಿತ್ಯ ಜ್ಞಾನ ಸ್ವರೂಪಿ ಆದಂಥವನವನು. ಈ ಜೀವನಿಗೆ ಪ್ರಾಕೃತ ಶರೀರವಾಗಲಿ ಇಂದ್ರಿಯಗಳಾಗಲಿ ಇಲ್ಲ. ಇಂತಹ ಜೀವಾತ್ಮನಿಗೆ ಪ್ರಾಕೃತ ಶರೀರದಿಂದ ಸಂಬಂಧ ಬರಲಿಕ್ಕೆ ಮೊದಲನೆಯ ಕಾರಣ ಏನು ಅಂತಂದ್ರೆ ಭಗವಂತನ ಇಚ್ಛಾ. ಭಗವಂತನ ಇಚ್ಛಾ ಇದ್ದದ್ದಕ್ಕೆ ನಮಗೆ ಪ್ರಾಕೃತ ಶರೀರ ಬರ್ತದೆ. ಎರಡನೆಯ ಕಾರಣ ಪ್ರಕೃತಿ, ಸತ್ವ ರಜಸ್ಸು ತಮಸ್ಸು ಅಂತನ್ನುವ ಜಡ ಪ್ರಕೃತಿ. ಅಂತಹ ಗುಣಗಳಿಂದ ಜೀವಾತ್ಮನಿಗೆ ಮಮಕಾರ ಅಹಂಕಾರ ಇವೆಲ್ಲವೂ ಬರ್ತದೆ. ಜೀವಾತ್ಮ ಪ್ರಾಕೃತ ದೇಹಕ್ಕಿಂತ ಅತ್ಯಂತ ಭಿನ್ನನಾದರೂ ಕೂಡ ಆ ದೇಹದ ಮೇಲೆ ಇರುವ ಅಹಂಭಾವ ಅದರ ಪ್ರಯುಕ್ತವಾಗಿ ಅವನು ದೇಹಿ ಅನ್ಸ್ಕೊಳ್ತಾನೆ. ದೇಹಿ ಅಂದರೆ ದೇಹವುಳ್ಳವನು ದೇಹಿ. ಪ್ರಕೃತಿಯ ಸತ್ವ ಗುಣ ಇದು ಜ್ಞಾನೇಂದ್ರಿಯಗಳಿಂದ ಜೀವಾತ್ಮನನ್ನು ಬಂಧಿಸ್ತದೆ. ತಮೋಗುಣ ಶರೀರದಿಂದ ಜೀವಾತ್ಮನನ್ನು ಬಂಧಿಸ್ತದೆ. ಯಾಕ ಅಂತಂದ್ರೆ ಜ್ಞಾನೇಂದ್ರಿಯದಿಂದಾಗಿ ಕರ್ತೃತ್ವದ ಅಭಿಮಾನ ಸತ್ವ ಗುಣದಿಂದ ಉಂಟಾದರೆ, ಕರ್ಮೇಂದ್ರಿಯದಿಂದಾಗಿ ಕರ್ತೃತ್ವದ ಅಭಿಮಾನ ರಜೋಗುಣದಿಂದ ಉಂಟಾಗ್ತದೆ. ಆದ್ದರಿಂದ ಶರೀರ ಪ್ರಯುಕ್ತವಾದ ವೇದನ ಅಭಿಮಾನ ಇದು ತಮೋಗುಣದಿಂದ ಉಂಟಾಗ್ತದೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಥಮಿಕಾ ತಾಮ್ವಿನ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾ ಚ ಗುಣಸ್ತ್ರಯಃ ತೇಷಾಂ ಸಂಪಾತಜೋ ಭವೋ ಮಮಾಹಮಿತಿ ಯಾಮತಿ ದೇಹಾತ್ಪರಸ್ಯ ದೇಹಿತ್ವಂ ಅಹಂಭಾವ ಮೃತೇ ಕುತಃ ಅಂತ ಭವಿಷ್ಯತ್ ಪುರಾಣದಲ್ಲಿ ಈ ಮಾತನ್ನು ಹೇಳಿದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಪ್ರಕೃತಿಗಳಿಂದಾಗಿ ಅಭಿಮಾನವನ್ನು ಹೊಂದುವುದರಿಂದಲೇ ತಾನೇ ಕರ್ತ, ಇಂದ್ರಿಯಗಳು ಶರೀರಗಳು ಇದು ತನ್ನವು
ಅಂತನ್ನುವ ಭ್ರಮ ಅವನಿಗೆ ಬರ್ತದೆ. ಈ ರೀತಿಯಾಗಿ ಭಗವಂತನಿಂದ ಪ್ರೇರಿತವಾಗಿಯೇ ಸಂಸಾರವನ್ನು ಈ ಜೀವಾತ್ಮ ಹೊಂದುತ್ತಾನೆ. ಆ ಭಗವಂತನ ಅನುಗ್ರಹದಿಂದಲೇ ಕಾಲ ಪ್ರಕೃತಿ ಇವುಗಳಿಂದ ದೂರವಾಗಿ ತನ್ನ ಸ್ವರೂಪವನ್ನು ಯಾವಾಗ ತಿಳಿತಾನೋ ಆವಾಗೇ ಅವನು ಮುಕ್ತನಾಗ್ತಾನೆ. ಯದಾ ಸ್ವರೂಪಂ ಜಾನಾತಿ ಕಾಲ ಪ್ರಕೃತಿವರ್ಜನಂ ವಾಸುದೇವ ಪ್ರಸಾದೇನ ತದಾ ಮುಕ್ತೋ ಭವತ್ಯಸೌ ಅಂತ ಭವಿಷ್ಯತ್ ಪುರಾಣದಲ್ಲಿ ಹೇಳಿದ್ದರಿಂದ ನಹುಷಃ ಅಂತ ಹೇಳಂತಂದರೆ ಬಂಧನಕ್ಕೆ ಕಾರಣನೂ ಅವನೇ, ಮುಕ್ತಿಗೆ ಕಾರಣನೂ ಅವನೇ, ಬಂಧನಕ್ಕೆ ಕಾರಣವಾದ ಅಜ್ಞಾನವನ್ನು ಕೊಡುವವನೂ ಅವನೇ, ಮುಕ್ತಿಗೆ ಕಾರಣವಾದಂತಹ ಸ್ವರೂಪ ಜ್ಞಾನವನ್ನು ಕೊಡುವವನು ಅವನೇ ಅಂತ ಆ ಕಾರಣದಿಂದಾಗಿ ಅವನಿಗೆ ನಹುಷಃ ನಹುಷಃ ಅಂತ ಕರೀತಾ ಇದ್ದಾರೆ. ಇನ್ನು ಬ್ರಹ್ಮಸಾರ ಅಂತನ್ನುವ ಒಂದು ಗ್ರಂಥದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅನನ್ಯತ್ವಾತ್ ಸರ್ವಜೀವೇಭ್ಯೋ ಜಡೇಭ್ಯಶ್ಚ ಸದೈವ ಹಿ ನಾರಾಯಣ ಇತಿ ಪ್ರೋಕ್ತಃ ಅಂತ ಹೇಳ್ತಾರೆ. ಅಂದರೆ ಸರ್ವವಿಲಕ್ಷಣತ್ವಾತ್ ನಃ ಜುಹೋತಿ ದದಾತಿ ಇತಿ ವಾ ಸರ್ವಂ ಆತ್ಮೀಯತೆಯ ಆದದಾತಿ ಇತಿ ವಾ ಹೂ ದಾನದಾನಯೋ ಶಕಾರ ಪ್ರಾಣ ಆತ್ಮ ಹೀಗೆ ಹೇಳಿದ್ದರಿಂದ ಪ್ರಾಣತ್ವಾತ್ ಅತತತ್ವಾಚ್ಚ ಶಃ. ಏನಿದರ ಅರ್ಥ? ನಹುಷ ಅಂತ ಇನ್ನೊಂದು ಅರ್ಥ. ಮೂರು ಕಾರಣದಿಂದಾಗಿ ಅವನನ್ನು ನ ಹೂ ಶಃ. ನ ಅಂತ ಯಾಕೆ ಕರೀತಾರೆ ಅಂತಂದರೆ ಸರ್ವಜೀವ ಜಡಗಳಿಂದ ವಿಲಕ್ಷಣನಾದದ್ದರಿಂದ ನಹ. ಜೀವ ಜಡಗಳಿಗೆ ಬೇಕಾದದ್ದೆಲ್ಲವನ್ನು ಕೊಡ್ತಾನೆ ಆದ್ದರಿಂದ ಶಃ. ಅಥವಾ ಎಲ್ಲವನ್ನ ತನ್ನದಾಗಿ ಸ್ವೀಕರಿಸ್ತಾನೆ ಆದ್ದರಿಂದ ಶಃ. ನ ಹೂ ಹೂ ಶಃ ಅಂತಂದರೆ ಎಲ್ಲವನ್ನೂ ಪ್ರೇರೇಪಿಸುವವನು, ಈ ಮೂರು ವಿಧವಾಗಿ ವ್ಯಾಪ್ತಿಯನ್ನು ಹೊಂದಿರುವವನು ಯಾರೋ ಅವನು ನ ಹು ಶಃ ಅಂತ ಹೇಳ್ತಾ ಇದ್ದಾನೆ. ಮುಂದಿನ ನಾಮ ಓಂ ವೃಷಾಯ ನಮಃ. ಓಂ ಭಗವಂತನನ್ನು ವೃಷಃ ಅಂತ ಕರೀತಾರೆ. ಯಾಕೆ ಭಗವಂತ ವೃಷ ಅಂತ ಹೇಳಂತಂದರೆ ಭಕ್ತೇಷ್ಟ ವರ್ಷಣಾತ್ ವೃಷಃ. ಭಕ್ತರ ಅಭಿಷ್ಟಗಳನ್ನು ಮಳಿಗರಿತಾನೆ, ಸುರಿಸ್ತಾನೆ, ಆದ್ದರಿಂದ ಅವನು ವೃಷಃ. ಅಥವಾ ಸುಕೃತೆ ವೃಷಭೇ ವೃಷ ಉಚ್ಯತೆ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬಂದಂತಹ ಮಾತು, ಶ್ರೇಷ್ಠಶ್ಚ ಧರ್ಮಶ್ಚ ವೃಷ ಉಚ್ಯತೆ. ಶ್ರೇಷ್ಠನಾಗಿರುವವನು ಯಾರೋ ಅವನು ವೃಷ ಅಂತ ಹೇಳ್ತಾ ಇದ್ದಾರೆ. ತ್ವಂ ಸರ್ವಲೋಕಸ್ಯ ಈಶ್ವರೋ ಹ್ಯಾತ್ಮ ಅಭಿಷ್ಟ ಸಿದ್ಧಿ ಭಾಗವತದಲ್ಲಿ ಬರುವಂತಹ ಮಾತು. ಬೃಹತ್ ಸಂಹಿತೆಯಲ್ಲಿಯೂ ಕೂಡ ಇದೇ ಮಾತನ್ನೇ ಹೇಳ್ತಾರೆ. ವರ್ಷಣಾತ್ ವೃಷ ಉದ್ದಿಷ್ಟ. ಭಕ್ತರ ಕಾಮನೆಗಳನ್ನು ಸುರಿಸ್ತಾ ಇರುವುದರಿಂದ ಭಗವಂತನನ್ನು ವೃಷ ಅಂತ ಕರಿಬೇಕು ಅಂತ ನಮಗೆ ಬೃಹತ್ ಸಂಹಿತೆ ಹೇಳಿ ಕೊಡ್ತಾ ಇದೆ. ಸುರಿಸುವವನು ಅಭಿಷ್ಟಗಳನ್ನು ಮಾತ್ರ ಅಲ್ಲ, ಮಳೆಯನ್ನು ಸುರಿಸುವವನು. ವೃಷನ್ ವರ್ಷತಿಹ ಶ್ರೇಷ್ಠವಾ. ಮೇಘಮಂಡಲದಲ್ಲಿ ಇದ್ದು ಪರಮಾತ್ಮ ಮಳೆಯನ್ನು ನೀಡ್ತಾನೆ, ಅವನನ್ನು ವೃಷಃ ಅಂತ ಕರೀತಾ ಇದ್ದಾರೆ. ವಿಶ್ವಸ್ಯ ತದಧೀನತ್ವಾತ್ ವಿಶ್ವಂ ವಿಷ್ಣುರುದೀರ್ಯತೆ. ಯಥಾ ವಿಶ್ವಸ್ವಾನ್ ಮಿತತ್ವಾತ್ ವಿಷ್ಣೋಃ ವಿಶ್ವಾಭಿಧೇಯತ್ವಂ ಉಪಪಾದಿತಂ ತಥಾ ವೃಷಸ್ಯ ಭಗವಧೀನತ್ವಾತ್ ಭಗವಾನ್ ವೃಷ ಇತ್ಯಭಿಧೀಯತೆ. ಕಾಮನೆಗಳನ್ನು ನೀಡುವ ಪ್ರಯುಕ್ತ ವೃಷ ಎನಿಸುವ ಧರ್ಮಕ್ಕೆ ನಿಯಾಮಕನಾದದ್ದರಿಂದ ಅವನು ಕೂಡ ವೃಷಃ. ಹೆಂಗ ಇಡೀ ವಿಶ್ವ ಅವನ ಅಧೀನವಾದದ್ದರಿಂದ ಭಗವಂತನನ್ನು ವಿಶ್ವಂ ಅಂತ ಕರಿತೀವಿ. ಹಂಗ ಕಾಮನೆಗಳನ್ನು ಸುರಿಸುವುದು ಅವನ ಅಧೀನವಾದದ್ದರಿಂದ ಅವನನ್ನು ವೃಷಃ ಅಂತ ಕರಿಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಭಗವಾನ್ ಅಂತ ಕರಿತೀವಿ. ಯಾಕೆ ಭಗವಾನ್ ಅಂತಂದರೆ ಷಡ್ಗುಣೈಶ್ವರ್ಯ ಸಂಪನ್ನನಾದದ್ದರಿಂದ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ವಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಮ ಭಗ ಇತೀರಿತಃ ಅಂತ ಕರೀತಾರೆ. ಹೀಗೆ
ಸಮಗ್ರ ಐಶ್ವರ್ಯಾದಿ 6 ಗುಣಗಳನ್ನು ವೃಷೋ ಹಿ ಭಗವಾನ್ ಧರ್ಮ ಖ್ಯಾತೋ ಲೋಕೇಶು ಭಾರತ ನೈಘಂಟುಕ ಪದಾಖ್ಯಾನೆ ವಿದ್ಧಿಮಾಂ ವೃಷಮುತ್ತಮಂ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳ್ತಾ ಇದೆ. ಪರಮಾತ್ಮನಲ್ಲಿ ಈ 6 ಗುಣಗಳು ಅಂದರೆ ಸಮಗ್ರ ಐಶ್ವರ್ಯಾದಿ 6 ಗುಣಗಳು ಇದ್ದದ್ದರಿಂದ ಅವನನ್ನು ವೃಷ ಅಂತ ಕರಿಬೇಕು. ಅದೇ ರೀತಿಯಾಗಿ ಶಕಾರ ಪ್ರಾಣ ಆತ್ಮ ಇತಿ ಐತರೇಯೋಪನಿಷತ್ತುಕ್ತರೀತ್ಯ ವ್ಯತಃ ಶಃ ಏನ ಸಹ ವೃಷಃ. ಪ್ರೇರಕತ್ವ ಹಾಗೂ ಅಂತರ್ಯಾಮಿತ್ವವನ್ನು ಯಾವಾಗಲೂ ಹೊಂದಿದವನು ಯಾರೋ ಅವನು ವೃಷ. ಯಾವುದೋ ಒಂದು ಟೈಮಕ್ಕೆ ಬೆಳಗ್ಗೆ ಊಟ ಆದಾಗ ಅಷ್ಟೇ ಅವನು ಕರೆಕ್ಟ್ ಇರ್ತಾನ, ಹಸಿವೆ ಆದಮೇಲೆ ಅವನು ಒಂಥರ ಇರ್ತಾನ, ಹಾಗೆಲ್ಲ ಇಲ್ಲ. ನಿದ್ದೆ ಬಂದಾಗ ಒಂಥರ ಇರ್ತಾನ, ಹಂಗೆಲ್ಲ ಇಲ್ಲ. ಯಾವಾಗಲೂ ಪ್ರೇರಕತ್ವ ಮತ್ತು ಅಂತರ್ಯಾಮಿತ್ವ ಯಾವಾಗಲೂ ಅವನಲ್ಲಿ ಇದ್ದದ್ದರಿಂದಲೇ ಅವನನ್ನು ವೃಷಃ ಅಂತ ಕರೀತಾ ಇದ್ದಾರೆ. ಮುಂದಿನ ನಾಮ ಓಂ ಕ್ರೋಧಘ್ನೇ ನಮಃ. ಓಂ ಭಗವಂತನನ್ನು ಕ್ರೋಧವನ್ನು ಪರಿಹರಿಸುವವನು, ನಾಶ ಮಾಡುವವನು. ಅಂತ ಹೇಳಿದ್ರೆ ಸಂಹಾರ ಮಾಡುವವನು. ಕ್ರೋಧವನ್ನು ಸಂಹಾರ ಮಾಡುವವನು, ಪರಿಹಾರ ಮಾಡುವನು. ಕ್ರೋಧಂ ಹಂತಿ ಪರಿಹರತಿ ಇತಿ ಕ್ರೋಧ. ಕ್ರೋಧವನ್ನು ನಾಶ ಮಾಡ್ತಾನೆ ಪರಮಾತ್ಮ ಅಂತ ಹೇಳಂತಂದ್ರೆ ಅವನಲ್ಲಿ ಅದನೋ ಇಲ್ಲೋ ಅವನಲ್ಲಿ ಕ್ರೋಧ ಸಿಟ್ಟು ಇದು ಪ್ರಕೃತಿಯ ರಜೋಗುಣದಿಂದ ಉಂಟಾಗುವಂಥದ್ದು. ರಜೋಗುಣದಿಂದ ಕ್ರೋಧ ಉಂಟಾಗುವಂತೆ ಕ್ರೋಧಾಭಿಮಾನಿ ಅಸುರ ಪ್ರೇರಣೆ ಮಾಡ್ತಾನೆ. ಯಾರಾದರೂ ಬಹಳ ಸಿಟ್ಟಿಗೆ ಏಳ್ತಾರೆ, ಕ್ಷಣಕ್ಕೆ ಸಿಟ್ಟಿಗೆ ಏಳ್ತಾರೆ ಅವರು ಅಂತೇಳಂತಂದ್ರೆ ಅವರಲ್ಲಿ ಅಸುರಾವೇಶ ಆಗಿದೆ ಅಂತ ಅರ್ಥ. ಹಂಗಂದ್ರೆ ದೇವ್ರದ್ದೇನು ಕೆಲಸ ಇಲ್ಲ, ಸಿಟ್ಟಿಗೆ ಎಬ್ಸೋ ಕೆಲಸ ಅವನಲ್ಲಿ ಶಕ್ತಿ ಇಲ್ಲ. ಹಂಗಂದ್ರೆ ಅಸುರ ಇವ ಅವಾಂತರ ಪ್ರೇರಕ ಅಷ್ಟೇ. ಮುಖ್ಯ ಪ್ರೇರಕ ಭಗವಂತನೇ. ಅಖಿಲ ಪ್ರೇರಕೋ ವಿಷ್ಣು ತದಾವಂತರಾ ಅಸುರಾ. ಬ್ರಹ್ಮತರ್ಕದಲ್ಲಿ ಹೇಳಿದಂತಹ ಮಾತು. ಅಸುರ ಅಶುಭೇಶ್ವೇವ ಕಾಮಾದೇರಭಿಮಾನಿನಃ. ಬ್ರಹ್ಮತರ್ಕದಲ್ಲಿ ಹೇಳಿದಂತಹ ಮಾತು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ವಚ್ಛ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಹೇಳ್ತಾನೆ. ರಜೋಗುಣದಿಂದ ಹುಟ್ಟುವ ಧರ್ಮಗಳೆಲ್ಲ ತನ್ನಿಂದಲೇನೇ ಆಗುವಂಥದ್ದು, ದೇವರೇ ಮಾಡುವಂಥದ್ದನ್ನು. ಆದ್ದರಿಂದ ಕ್ರೋಧ ಭಗವಂತನಿಂದಲೇ ಉಂಟಾಗ್ತದೆ. ಯಾಕೆ ನಾವು ಈ ಮಾತನ್ನು ಹೇಳಿಕತ್ತೀವಿ ಅಂತಂದರೆ, ಕ್ರೋಧವನ್ನು ಹುಟ್ಟಿಸುವವನು ಅವನೇ ಅಂತಂದ ಮೇಲೆ ಸಂಹಾರ ಮಾಡುವ ಯೋಗ್ಯತೆ ಅವನಿಗಿಲ್ಲೇನು? ಆದ್ದರಿಂದ ಕ್ರೋಧವನ್ನು ಹುಟ್ಟಿಸುವವನು ಅವನೇ. ಮುಂದಿನ ಶಬ್ದ ಅದೇ, ವಿಷ್ಣು ಸಹಸ್ರನಾಮದ ಮುಂದಿನ ನಾಮ ಅದೇ. ಕ್ರೋಧ ಕ್ರೋಧಕೃತ್ ಅಂಥೇಳಿ ಮುಂದಿನ ನಾಮ ಇದೆ. ಹೆಂಗದ ನೋಡ್ರಿ, ಎರಡೆರಡು ವಿರೋಧಾಭಾಸಗಳು ಅವನಲ್ಲಿ ಸಮನ್ವಯವಾಗ್ತವೆ. ಕ್ರೋಧನೂ ಅವನೇ, ಕ್ರೋಧಕೃತ್ ಅಂತನೂ ಅವನೇ. ಮೊದಲು ಕ್ರೋಧಕೃತ್, ಸಿಟ್ಟು ಅವನಿಂದಲೇನೇ ಆಗುವಂಥದ್ದು, ಅವನಿಂದನೇ ಬರುವಂಥದ್ದು. ಆದ್ದರಿಂದ ಅವನು ಕ್ರೋಧ. ಸಜ್ಜನರ ಕ್ರೋಧವನ್ನಂತೂ ಅವನು ವಿಶೇಷವಾಗಿ ಪರಿಹಾರ ಮಾಡ್ತಾನೆ. ಅಸುರರಿಗೆ ಅಥವಾ ಅಸುರ ಜನರಿಗೆ ಸಿಟ್ಟು ಬಂತು ಅಂತೇಳಂತಂದರೆ ಅದರಿಂದಲೇನೆ ಅವರು ತಮಸ್ಸಿಗೆ ಹೋಗುವ ಹಂಗೆ ಮಾಡಿ ಅವರ ಸಿಟ್ಟನ್ನು ಕಡಿಮೆ ಮಾಡೋದಿಲ್ಲ. ಸಜ್ಜನರಿಗೆ ಸಿಟ್ಟು ಬಂತು ಅಂತೇಳಂತಂದರೆ ಕ್ರೋಧ ಆದ ಪರಮಾತ್ಮ ಸಜ್ಜನರ ಕ್ರೋಧವನ್ನು ನಾಶ ಮಾಡಿ ಅವರನ್ನು ಉದ್ಧಾರ ಮಾಡ್ತಾನೆ. ಇನ್ನು ಕ್ರೋಧಂ ಆತ್ಮಕ್ರೋಧಂ ಹಂತಿ ಉಪಶಮಯತಿ ಇತಿ ಕ್ರೋಧ. ತನ್ನ ಕ್ರೋಧವನ್ನು ತಾನೇ ಉಪಶಮನಗೊಳಿಸುವವನು, ಆದ್ದರಿಂದ ಅವನು ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕಸ್ತಥಾ. ಭಗವಂತನಿಗೆ ಕ್ರೋಧ ಇದೆ, ಆದರೆ ನಮ್ಮ ಹಾಗೆ ಕ್ರೋಧ ಅಲ್ಲ. ಒಂದು ಭಗವಂತನ ಕ್ರೋಧವೂ ಕೂಡ ಕ್ಷಮಾರೂಪವಾಗೇನೆ ಇರ್ತದೆ. ಅವ ಸಿಟ್ಟಿಗೆ ಎದ್ದಾನಂತಂದ್ರೆ ಅದಕ್ಕೊಂದು ಕಾರಣ ಇರ್ತದೆ. ನಮ್ಮ ಹಂಗೆ ನನ್ನ ಹೆಂಡತಿ ನನ್ನ ಮಾತು ಕೇಳಲಿಲ್ಲ, ನನ್ನ ಮಕ್ಕಳು ನನ್ನ ಮಾತು ಕೇಳಿಲ್ಲ ಅಂತ ಸಿಟ್ಟಿಗೆ ಹೇಳೋದಲ್ಲ ಅವ. ಅಥವಾ ನಾನು ಅನ್ಕೊಂಡಂಗೆ ಆಗಲಿಲ್ಲ ಅಂತ ಅನ್ನೋದಕ್ಕೆ ಸಿಟ್ಟಿಗೆ ಹೇಳ್ತೀವಿ ನಾವು. ಆದ್ದರಿಂದ ಭಗವಂತ, ನಾವು ನರಸಿಂಹಾವತಾರದೊಳಗೆ ಕೇಳ್ತೀವಿ, ನರಸಿಂಹದೇವರು ಹಿರಣ್ಯಕಶಿಪುನನ್ನು ಕೊಲ್ಲಿಕ್ಕೆ ಸಿಟ್ಟಿಗೆದ್ದರು. ಸಿಟ್ಟಿಗೆದ್ದಾಗ ಶಾಂತ ಮಾಡಲಿಕ್ಕೆ
ಪ್ರಹ್ಲಾದ ಬಂದ, ಬ್ರಹ್ಮ ಬಂದ, ರುದ್ರ ಬಂದ, ಲಕ್ಷ್ಮೀದೇವಿ ಬಂದ್ಲು, ಎಲ್ಲರೂ ಬಂದರು ಅಂತೇಳಿ ಕೇಳ್ತೀವಿ. ಆಹಾ, ಪರಮಾತ್ಮ ಕ್ರೋಧ, ಅವರಿಗೆ ಬರೇ ಕೀರ್ತಿಯನ್ನು ಕೊಟ್ಟದ್ದಷ್ಟೇ. ಅವನು ಏನು ಸಿಟ್ಟಿಗೆ ಹೇಳ್ತಾನೆ, ಅವನ ಸಿಟ್ಟನ್ನು ತಾನೇ ಕಡಿಮೆ ಮಾಡ್ಕೊಳ್ತಾನೆ. ಆದ್ದರಿಂದ ಕ್ರೋಧಂ ಆತ್ಮಕ್ರೋಧಂ ಹಂತಿ ಉಪಶಮಯತಿ ಇತಿ ಕ್ರೋಧ. ಈ ರೀತಿಯಾಗಿ ಭಗವಂತನನ್ನ ಕ್ರೋಧ ಅಂತ ಕರೀತಾ ಇದ್ದಾರೆ. ಅಂದರೆ ಭಗವಂತನ ಕ್ರೋಧ ಇದು ಭಕ್ತರ ಉದ್ಧಾರಕ್ಕಾಗಿಯೇ ಇರುವಂಥದ್ದು. ಕ್ರೋಧೋಪಿತೆ ಅನುಗ್ರಹ ಏವ ಸದ್ಮ. ಭಾಗವತದ ದಶಮಸ್ಕಂದದಲ್ಲಿ ಕಾಲಿಯವನ ಮೇಲೆ ಪರಮಾತ್ಮ ನರ್ತನ ಮಾಡುವಾಗ ಸಿಟ್ಟಿನಿಂದಲೇನೆ ನರ್ತನ ಮಾಡಿದ. ಆಗ ಈ ಮಾತನ್ನ ಭಾಗವತ ಹೇಳ್ತದೆ, ಕ್ರೋಧೋಪಿತೆ ಅನುಗ್ರಹ ಏವ ಸಮ್ಮತಃ. ದೇವರು ಸಿಟ್ಟಿಗೆ ಎದ್ದಾನ ಅಂತೇಳಂತಂದ್ರೆ ನಮ್ಮ ಮೇಲೆ ಅನುಗ್ರಹ ಮಾಡ್ಲಿಕ್ಕಾಗಿ ಸಿಟ್ಟಿಗೆ ಎದ್ದಾನ ಅಂತ ಅರ್ಥ. ಇನ್ನೊಂದು ಅರ್ಥ, ಕ್ರೋಧಂ ಹಂತಿ ಅಂತರ್ಯಾಮಿತಯ ಗಚ್ಚತಿ ಪ್ರವಿಶತಿ ಇತಿ ಯಾವತ್ ಕ್ರೋಧ. ಕ್ರೋಧದಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶಿಸುವವನು ಯಾರೋ ಅವನು ಕ್ರೋಧ. ಕ್ರೋಧ ಸ್ವರೂಪಾನ್ ದೈತ್ಯಾನ್ ಹಂತಿ ಇತಿ ಕ್ರೋಧ. ಕ್ರೋಧ ಅಂತಂದ್ರೆ ಕ್ರೋಧ ಸ್ವರೂಪರಾದಂಥವರು ಯಾರು? ಅಸುರರು, ದೈತ್ಯರು. ಅವರನ್ನು ಕೊಲ್ತಾನೆ. ಆದ್ದರಿಂದ ಅವನು ಕ್ರೋಧ. ಇನ್ನು ಕ್ರೋಧಂ, ರುದ್ರದೇವರಿಗೆ ಕ್ರೋಧ ಅಂತ ಹೆಸರು. ಕ್ರೋಧಂ ಕ್ರೋಧನಾಮಕಂ ರುದ್ರಂ ಹಂತಿ ಇತಿ ಕ್ರೋಧ. ಕ್ರೋಧ ಎನಿಸುವಂತಹ ರುದ್ರದೇವರನ್ನ ಇಡೀ ಜಗತ್ತಿನ ಸಂಹಾರ ಕಾಲದಲ್ಲಿ ಈ ರುದ್ರದೇವರನ್ನೂ ಸಂಹಾರ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅವನು ಕ್ರೋಧ. ರುದ್ರದೇವರಿಗೆ ಕ್ರೋಧ ಅಂತ ಯಾಕೆ ಹೆಸರು ಬಂತ ಗೊತ್ತೇನೆ ನಿಮಗೆ? ಬ್ರಹ್ಮದೇವರು ಸಿಟ್ಟಿಗೆ ಎದ್ದಾಗ ಹುಟ್ಟಿದವರು, ಆದ್ದರಿಂದ ಸಿಟ್ಟು ಅಂತಲೇ ಅವರಿಗೆ ಹೆಸರು. ಬ್ರಹ್ಮದೇವರು ಯಾಕೆ ಸಿಟ್ಟಿಗೆ ಎದ್ರು ಅಂತ ಹೇಳಂತಂದ್ರೆ, ಚತುಸ್ಸನರು ಸಂಸಾರವನ್ನು ಮಾಡಿ ಜಗತ್ತಿನ ಸೃಷ್ಟಿಯನ್ನು ಮಾಡ್ರಿ ಅಂತಂದಾಗ ಅವರ ಮಾತನ್ನ ಕೇಳದೇನೆ ಅವರು ಊರ್ಧ್ವರೇತಸ್ಕರಾಗಿ ಪರಮಾತ್ಮನ ಧ್ಯಾನದಲ್ಲಿ ಹೋದಾಗ ನನ್ನ ಮಕ್ಕಳು ನನ್ನ ಮಾತು ಕೇಳಲಿಲ್ಲಲ್ಲ ಅಂತ ಸಿಟ್ಟಿಗೆ ಹೇಳ್ತಾರೆ. ಸಿಟ್ಟಿಗೆ ಎದ್ದಾಗ ಅಹಂಕಾರ ತತ್ವ ನಿರ್ಮಾಣ ಆಗ್ತದೆ. ಆ ಅಹಂಕಾರ ತತ್ವ ನಿರ್ಮಾಣವಾದಾಗ ಅಹಂಕಾರ ತತ್ವಾಭಿಮಾನಿಗಳಾದಂತಹ ಕ್ರೋಧನಾಮಕರಾದಂತಹ ರುದ್ರದೇವರು ಅಲ್ಲಿ ಹುಟ್ಟುತ್ತಾರೆ. ಆದ್ದರಿಂದ ಕ್ರೋಧನಾಮಕರಾದ ರುದ್ರದೇವರನ್ನ ಸಂಹಾರ ಕಾಲದಲ್ಲಿ, ಜಗತ್ತಿನ ಸಂಹಾರ ಕಾಲದಲ್ಲಿ ಅವರನ್ನ ಸಂಹಾರ ಮಾಡ್ತಾರೆ. ಆದ್ದರಿಂದ ಪರಮಾತ್ಮ ಕ್ರೋಧ. ಅದನ್ನೇ ನಾವು ಬಹಳ ಪ್ರಸಿದ್ಧ ನಿತ್ಯ ಹೇಳ್ತೀವಿ. ರುದ್ರದೇವರನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ ಅಂತನ್ನುವುದನ್ನು ನಾವು ನಿತ್ಯ ವಾಯುಸ್ತುತಿಯ ನಖಸ್ತುತಿಯಲ್ಲಿ ಇದನ್ನು ಹೇಳ್ತೇವೆ. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ ಖದ್ಯೋತೋಪಮ ವಿಸ್ಫುಲಿಂಗ ಭಸಿತ ಬ್ರಹ್ಮ ಈಶ ಶಕ್ರೋತ್ಕರಾಹ. ಇವರನ್ನೆಲ್ಲರನ್ನು ನಾಶ ಮಾಡುವವನು ಪರಮಾತ್ಮನೇ. ಕ್ರೋಧಾನ್ ಭೀಮದ್ವಾರ ಕ್ರೋಧವಶಾಖ್ಯಾನ್ ಅಸುರಾನ್ ಹಂತಿ ಸಂಹರತಿ ಇತಿ ಕ್ರೋಧ. ಭೀಮಸೇನ ದೇವರ ಮೂಲಕ ಕ್ರೋಧವಶ ಅಂತನ್ನುವ ಅಸುರರನ್ನ ಸಂಹರಿಸಿದವನು ಯಾರೋ ಅವನು ಕ್ರೋಧ. ವನವಾಸಕ್ಕೆ ಹೋಗ್ಯಾರೆಲ್ಲರೂ. ಅವಾಗ ಸೌಗಂಧಿಕಾ ಪುಷ್ಪ ಬೇಕು ಅಂತ ದ್ರೌಪದಿ ಕೇಳುತ್ತಾಳೆ. ಅದಕ್ಕೆ ಮೇರು ಶಿಖರದಲ್ಲಿರುವಂತಹ ಸೌಗಂಧಿಕಾ ವನಕ್ಕೆ ಹೋಗಿ ಅಲ್ಲಿ ಮಣಿಮಂತನೇ ಪ್ರಮುಖವಾಗಿ ಉಳ್ಳಂತಹ ಕ್ರೋಧವಶ ಅನ್ನುವ ರಾಕ್ಷಸರನ್ನ ಸಂಹಾರ ಮಾಡಿದ ಪರಮಾತ್ಮ ಭೀಮಸೇನ. ಅಗ್ರೇ ನಿಧಾಯ ಮಣಿಮಂತಮಜೇಯ ಮುಗ್ರಂ ಶಂಭೋರ್ವರಾದ್ ವಿವಿಧ ಶಸ್ತ್ರ ಮಹಾಸ್ತ್ರವೃಷ್ಟ್ಯಾ ತಾನ್ ಸರ್ವ ರಾಕ್ಷಸಗಣಾನ್ ಮಣಿಮನ್ ಸಮೇತಾನ್ ಭೀಮೋ ಜಗಾನ ಸಪದಿ ಪ್ರವರೈಶ್ವರೌಘೈ. ಕ್ರೋಧವಶರನ್ನ ಸಂಹಾರ ಮಾಡಿದ ಭೀಮನ ಮೂಲಕ. ಯದ್ಯಪಿ ಭೀಮ ಸಂಹಾರ ಮಾಡಿದ್ದರೂ ಕೂಡ ಭೀಮನ ಮೂಲಕ ಸಂಹಾರ ಮಾಡಿಸಿದವನು ಪರಮಾತ್ಮನೇ. ಆದ್ದರಿಂದ ಆ ಪರಮಾತ್ಮ ಕ್ರೋಧ ಅಂತ ಕರೆಸ್ಕೊಳ್ತಾ ಇದ್ದಾನೆ ಅನ್ನುವಲ್ಲಿಗೆ ಅನುವಾದವನ್ನ ಮುಗಿಸೋಣ. ಓಂ ನಹುಷಾಯ ನಮಃ. ಓಂ ಓಂ ವೃಷಾಯ ನಮಃ. ಓಂ ಓಂ ಕ್ರೋಧಘ್ನೇ ನಮಃ. ಓಂ ಅಸ್ಮದ್ಗುರು ಅಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.